ಯಾಕ ಮರಿ ಯಾಕೆ ಇಷ್ಟು ಲೇಟು? ಸರ್ ಸೈಕಲ್ಗೆ ಪಂಚರ್ ಹಾಕ್ಸ್ಕೊಂಡ್ ಬರಕ್ಕೆ ತಡ ಆಗೋಯ್ತು ಸರ್. ಕೊಡು ಪೇಪರ್ ಕೊಡು, ಒಡೆ ತೊಗೊಂಡು ಹಾಲು ಕೊಡು. ಬಂದೆ ಅಮ್ಮೋರೆ. ಗಿರ್ಜಾ, 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 ಕಲ್ಯಾಣಿ ಎಲ್ಲ ಹೋದ್ಲಿ ಇವಳು? ಚಪ್ ಬಾಯ್ ಮುಚ್ಚ್. ಎಷ್ಟಮ್ಮ ನೋಡ್ತೀಯ? ಗನಂದಾರಿ ಸೀರೆ ಕೊಡಮ್ಮ, ಕೊಡಮ್ಮ 100. ಈ ಸೀರೆಗೆ ಏನಯ್ಯ ಬರುತ್ತೆ? ಬೆಳಗ್ಗೆನೆ ಬಂದು ಒಳ್ಳೆ ತಲೆ ತಿಂತಿದ್ಯಲ್ಲ, ಒಂದ್ 20 ರೂಪಾಯಿ ಬರ್ಬೋದಷ್ಟೇ. ನೀ ಯಾವಾಗ್ಲಿ ಹಿಂಗೆ ಮಾಡ್ತೀಯಮ್ಮ? ಒಂದ್ 50 ಕೊಡಮ್ಮ ನೀನು ಸುಮ್ನೆ. ಅದೆಷ್ಟಾದ್ರೂ ಕೊಡು. ಮೊದ್ಲು ಅವನಿಗೆ ಗ್ಲಾಸ್ ಗುಯ್ ಕೂಡ ಕೇಳು. ನೆಂಚ್ಕೊಳಕ್ ಕೊಡು. ಬರ್ತೀನಿ. ಹೇಮ, ಯಾಕೆ ಒಬ್ಳೆ ಕೂತ್ಕೊಂಡಿದ್ಯಾ? ಏನಾಯ್ತು? ನೀವಾ? ಬನ್ನಿ ಕೂತ್ಕೊಳ್ಳಿ. ನಾನು ಯಾರು ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಏನಾಯ್ತು ಹೇಳು. ಏನಿಲ್ಲ, ಹೀಗೆ ಸುಮ್ಮನೆ ಕೂತ್ಕೊಂಡೆ. ರಾತ್ರಿ ತುಂಬಾ ಲೇಟಾಗಿ ಬಂದ್ ಮಲ್ಕೊಂಡ್ಯಾ? ಹೌದು, ಸ್ವಲ್ಪ ಲೇಟ್ ಆಯ್ತು. ಹೌದಾ? ದಿನ ರಾತ್ರಿ ನೀನ್ ಹೀಗೆ ತಡವಾಗಿ ಬಂದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ಹೋಗಿ ಊಟ ಮಾಡಿ ವಿಶ್ರಾಂತಿ ತಗೋ. ಯಾಕೆ ಯೋಚಿಸ್ತಿದ್ಯಾ? ಹೋಗು. ಸರಿ, ನೀವು ಬನ್ನಿ. ನೀನ್ ನಡಿ, ನಾನು ಆಮೇಲೆ ಬರ್ತೀನಿ. ಅಕ್ಕ, ಒಂದು ದೋಸೆ ಹಾಕು. ಹಾಗೆ ಒಂಚೂರು ಚಟ್ನಿ ಹಾಕು. ಇನ್ನೊಂದು ದೋಸೆ ಹಾಕ್ಲಾ? ಬೇಡಕ್ಕ ಬೇಡಕ್ಕ. ನಮಸ್ಕಾರ. 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 ಬನ್ನಿ ಅಣ್ಣ, ದೋಸೆ ತಿನ್ನಿ. ಇಲ್ಲಮ್ಮ, ಇವಾಗ ಎಷ್ಟು ತಿನ್ನಿ. ಇಲ್ಲ ಸಿದ್ದಣ್ಣ, ಈಗ ಮುಗಿಸ್ಕೊಂಡು ಬಂದೆ.
ಏನ್ ಸರ್ ಯಾವ ಲೇ, ಲೇ. ನಿಮ್ಗೆ ಅಂತ ಹೇಳಿ ಒಳಗಡೆ ನೋಡು ಎಷ್ಟು ಲಾರಿ ಕೆಲಸ? ಏನಪ್ಪ ಏನು ಅದೆಲ್ಲ ಏನ್ ಮಾಡ್ತೀರಾ? ಯಜಮಾನ್ರು ಬರ್ತಾರೆ ಈಗ. ಓಕೆ ಕ್ಯಾಶ್ ಕೊಡ್ತೀರೋ ಚೆಕ್ ಕೊಡ್ತೀರೋ? ಆಮೇಲೆ ದೋಸೆ ಬಿಸಿನೇ ಇಲ್ಲ ಏನು ನಾನು ದುಡ್ಡು ಕೊಡೋದಿಲ್ವಾ? ಉಯ್ಯದ್ ಕಾಣಕ್ಕಿಲ್ವಾ? ನೀನು ಪುಕ್ಸಾಟಿ ಕೊಡ್ತೀಯ ನೀನು? ಅಣ್ಣ ಹೇಳೋಣ ಏನು ಇರ್ಲಿ ತಿನ್ನಲಿ. ತಿನ್ನ ತಿನ್ನ. ಏನಮ್ಮ ಹಿಂಗ್ ಮಾಡ್ತಾಳೆ? ಅಮ್ಮ 2 ದಿನ ಆಯ್ತಮ್ಮ ಊಟ ಮಾಡಿ ಒಂದ್ ದೋಸೆ ಕೊಡಮ್ಮ. ನಿನ್ಗೇನ್ ಕೇಳು? ಎಲ್ಲಾದ್ರೂ ಹೋಗ್ ದುಡ್ತೀನಿ ಹೋಗು. ದೋಸೆ ಅಂತ ದೋಸೆ ಒಳ್ಳೆ ಗಟ್ ಮುಟ್ಟಾಗಿದ್ಯಾ? ಏನ್ ಇವ್ರಪ್ಪ ದುಡ್ಡು ಕೊಟ್ ಮಾಡ್ದವ್ನೆ. ಏನಮ್ಮ ಕೊಡಮ್ಮ 2 ದೋಸೆ ಸುಮ್ಕೆ ತಿನ್ಲ ಮುಚ್ಕೊಂಡು. ಕೊಡಮ್ಮ ಅವನಿಗೆ ನಾಷ್ಟ ಕೊಡು. ಏಯ್ ಏಯ್ ನೋಡಮ್ಮ ಅವನ್ ಏನೇನ್ ತಿಂತಾನೆ ಎಲ್ಲ ಕೊಡು. ದುಡ್ಡು ನಾನು ಕೊಡು. ದಾನ್ಸೂನ ಕಣ್ಣ ಮಜಾ ಮಾಡು. ಇದಕ್ಕೇನ್ ಕಮ್ಮಿ ಇಲ್ಲ. ಆಹಾ ಮನೇಲಿ ಎಂಟಿ ಮಕ್ಳಿಗೆ ಅನ್ನ ಹಾಕಕ್ ಯೋಗ್ಯತೆ ಇಲ್ದಿದ್ರು ಈ ಭಿಕ್ಷುಕರಿಗೆ ದಾನ ಮಾಡೋ ದೌಲತ್ಗೆ ಏನು ಕಮ್ಮಿ ಇಲ್ಲ. ನೀನ್ ತಿನ್ನ, ಹೊಟ್ಟೆ ತುಂಬಾ ತಿನ್ನ. ಅಲ್ಲ ರಾಣಿ, ನಾನು ನಿನ್ಗೆ ಎಷ್ಟು ಸಾರಿ ಹೇಳಿವ್ನಿ ಸರಾಯಿ ಮಾಡೋ ಜಾಗದಾಗ ಇವ್ರನ್ನೆಲ್ಲ ಕಳಿಸ್ಬೇಡ ಅಂತ. ಅದು ಅಲ್ಲದೆ ಈ ವಿರೋಧ ಪಕ್ಷದವರು ನಾನೇ ಕಳ್ಬಟ್ಟೆ ಸರಾಯಿ ತಯಾರು ಮಾಡಿಸಿದೀನಿ ಅಂತ ಪೇಪರ್ನಲ್ಲಿ ನ್ಯೂಸ್ ಕೊಡ್ತಾರೆ. ಉಗಿರಿ ಅವ್ರ ಮಕ್ಕಕ್ಕೆ. ನಾನು ಎಷ್ಟಂತ ಹೇಳಿ, ಎಲ್ಲ ನಿಮ್ ಬುದ್ಧಿ ತರನೇ. ಎಲ್ಲಿ ಹುಡುಗಿರನ್ನ ನೋಡ್ತಾರೋ ಅಲ್ಲೇ ಡೇರ ಹಾಕ್ತಾರೆ. ಇನ್ನೊಂದ್ಸಾರಿ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ. ಸರಾಯಿ ಮಾಡೋ ಜಾಗದಾಗೆ ಕೆಲ್ಸಕ್ಕೆ ಬಾರ್ದಿರೋರ್ನೆಲ್ಲ ಯಾಕೆ ಬಿಡ್ತೀಯಾ? ಎಲೆಕ್ಷನ್ಗೆ ದಿನ ಹತ್ರ ಬರ್ತೈತೆ, ಹುಷಾರು. ಸರಿ ನಾನ್ ಬರ್ತೀನಿ. ರಾಣಿ, ಯಾವ್ದೋ ಹೊಸದಾಗಿ ಬಂದಿದೆ ಅಂತ ಹೇಳ್ದಲ್ಲ, ಸಾಯಂಕಾಲಕ್ಕೆ ಅದನ್ನ ಅಲ್ಲಿ ಕಳಿಸ್ಬಿಡು. ಆಹಾ ಯಾವ್ದನ್ ಮರ್ತ್ರು ಅದನ್ನ ಮಾತ್ರ ಮರೆಯಕ್ಕಿಲ್ಲ ನೀವು. ಗೊತ್ತಿದ್ದು ಮತ್ತೆ ಕೇಳ್ತೀಯಲ್ಲ. ಸರಿ ಆಯ್ತು, ಕಳಿಸ್ತೀನಿ. ಗಿರ್ಜಾ, ನಿನ್ನ ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ಇಂಥ ಅಂದವಾದ ಮೈ ಇಟ್ಕೊಂಡು ನೀನ್ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡು, ನನ್ನ ಮಾತು ಕೇಳು. ನೀನು ಸುಖ ಪಡು, ನನ್ನನ್ನು ಸುಖ ಪಡಿಸು. ನಿನಗೆ ಏನ್ ಬೇಕು ನಾನು ಮಾಡಿಸ್ಕೊತೀನಿ. ಯಜಮಾನ್ರೆ ದೂರ ಇರಿ. ನಾನ್ ಬಡವಳೆ ನಿಜ, ಆದ್ರೆ ಇಂಥ ಹೊಲಸು ಕೆಲಸ ಮಾಡೋಳಲ್ಲ. ಯಾವ್ದು ಹೊಲ್ಸು? ದೇಹ ಸುಖ ಪಡೋದು ಹೊಲ್ಸ? 3 ಮಕ್ಳನ್ನ ಹೆತ್ತಿದ್ಯಲ್ಲ, ದೇಹದ ಸುಖ ಪಡದೆ ಹೆತ್ತಿದ್ಯಾ? ಯಜಮಾನ್ರೆ, ನಾನು ಮದ್ವೆ ಆಗಿರೋಳು, ನನಗ್ ಗಂಡ ಇದ್ದಾನೆ. ಪತಿ ಪತ್ನಿ ಸಂಬಂಧ ಪವಿತ್ರವಾದದ್ದು. ಯಾರೋ ಆ ಕುಡುಕ ಗಂಡನ ಬಗ್ಗೆ ಹೇಳ್ತಾ ಇದ್ಯಾ? ಅವನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಅವನ ಯೋಗ್ಯತೆ ಏನಿದ್ರು 2 ಗ್ಲಾಸ್ ಕಳ್ಬಟ್ಟೆ ಸರಾಯಿ ಮಾತ್ರ. ಯಜಮಾನ್ರೆ, ನಾನು ಒಬ್ಬ ಕುಡುಕನ ಹೆಂಡತಿ ಅನ್ನಿಸ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆ ಗೊತ್ತಾ? ಅವರು ಯಾರ ಮನೇನು ಹಾಳು ಮಾಡೋರಲ್ಲ, ಯಾವ ಹೆಣ್ಣನ್ನು ಕೂಡ ಕಣ್ಣೆತ್ತಿಯೂ ನೋಡೋರಲ್ಲ. ಕುಡುಕ ಗಂಡನ ಬಗ್ಗೆ ಅದೆಷ್ಟು ಪ್ರೀತಿನೇ ನಿಂಗೆ? ಬಿಡಿ. ನನ್ ತಮ್ಮನ್ಗೊಂಚೂರು ಕೊಡೋ, ಅವನಿಗೆ ತುಂಬಾ ಹೊಟ್ಟೆ ಹಸಿತಿದ್ಯಂತೆ. ಅಕ್ಕ ಹೇಳಕ್ಕ, ಅಳ್ಬೇಡಕ್ಕ, ಹೇಳಕ್ಕ. ಅಮ್ಮ, ನನ್ ತಮ್ಮನ್ಗೊಂದು ದೋಸೆ ಕೊಡಿಮ್ಮ. ಹೋಗಿ ಎಲ್ಲಿದ್ದ? ಒತ್ತರೆಯಿಂದ ಪುಕ್ಸಟೆ ಕೇಳು, ಗಿರಾಕಿಗಳೇ ಆಗೋಯ್ತು. ಬಾರಕ್ಕ, ಕೊಡಲ್ವಂತೆ. ಏ ಬಾಯಿಲಿ, ನೀನು ಬಾ.
ಬರ್ರಲ್ಲ ಇಲ್ಲಿ. ಕುಂತ್ಕ. ತಕ ನಿಮ್ಮ ಅವ್ವ ಕೆಲ್ಸಕ್ಕೆ ಹೋಗೋಳ ಇಡಿ. ತಿನ್ನಿ ದೋಸೆನ. ಅವ್ನ್ ಯೋಗ್ತೆಗಿಷ್ಟು ಬೆಂಕಿ ಹಾಕ. ಅವ್ನು ಮಕ್ಕಳು ಉಡ್ಸಕ್ ಆಗ್ತೈತೆ, ಸಾಕಕ್ ಆಗಕ್ಕಿಲ್ಲ. ಅವಳಿಗೂ ಮಕ್ಕಳನ್ನೇರೋ ಚಟ ಇರ್ಬೇಕು. ಆಹಾ, ಏನ್ ಇಲ್ದಿದ್ರು ಅದು ಒಂದು ಮಾತ್ರ ಬೇಕು. ಅವಳಿಗೆ ಎಷ್ಟು ಬಡ್ಕೊಂಡೆ ಬೇಡ ಬೇಡ ಕಣೆ ಅಂತ. ಎಲ್ ನನ್ ಮಾತ್ ಕೇಳ್ತಾಳ ಅವಳು? ಏನೇ ರಾಮಿ, ಇದ್ 4ನೇದ? ಹೌದು ಕಣವ. ಹೌದು ಅಂತ ಹೇಳ್ಕೊಳಕ್ ನಾಚಿಕೆ ಹಾಕಿಲ್ವ ನಿಂಗೆ? ಊರ್ ತುಂಬಾ ಸರ್ಕಾರದವರು ಕುಟುಂಬ ಯೋಜನೆ ಅಂತ ಬಡ್ಕತಿರ್ತಾರೆ. ಆದ್ರೆ ನಮ್ ಗುಡ್ಸಲ್ ವಾಸಿಗಳು ಮಾತ್ರ ಆ ಸರ್ಕಾರದ ವಿರುದ್ಧವಾಗೇ ನಡ್ಕತಾರೆ. ನಾನ್ ಬರ್ತೀನಿ ಕಣವ. ಲೇ, ಇದೇ ಮೊದ್ಲು ಇದೇ ಕೊನೆ. ಮುಂದೇನಾದ್ರೂ ಬಸ್ಸರ್ ಗಿಸ್ರ ಅಂತ ಬಂದಿಯೋ ನಾನೇ ಕರ್ಕೊಂಡೋಗ್ ಕತ್ರಿ ಹಾಕ್ಸ್ಬಿಡ್ತೀನಿ ಅಷ್ಟೇ. ಯಜಮಾನ್ ಒಳಗುಂಟು. ಬರ್ತಾರೆ, ಬನ್ನಿ ಸರ್, ಕುತ್ಕೊಳ್ಳಿ. ನಿನ್ನೆ ಆರ್ಡರ್ ಕೊಟ್ಟಿದ್ದ ಕೆಲಸ ಏನಾಯ್ತು? ಸರ್ ಅದನ್ನೇ ಸಾರ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಗಿರಾಕಿ ಬಂದ್ಬಿಟ್ರು. ಯೋ ಬ್ಲಡ್, ನಾನ್ ಹೇಳಿದ ಕೆಲಸ ಮಾಡೋ ಅಂದ್ರೆ ಬೇರೆ ಏನೇನೋ ಕೆಲಸ ಮಾಡ್ತಿದ್ಯಾ? ಓ ಅಲ್ಲೋ ಅರೆ ಜಾವ್ ಜಾವ್ रे ನೀನು ಲೋಕಲ್ ಇಂಪೋರ್ಟೆಡ್? ಯಾವನಾ? ಅಯ್ಯ ಕಿವಿ ಬೇರೆ ಕೇಳಲ್ಲ ಅನ್ಸುತ್ತೆ. ನೀನ್ ಲೋಕಲ್ ಇಂಪೋರ್ಟೆಡ್? ಮಾಲೂಮ್ ನೈ ರೇ. ಏನ್ ಮನೆ ಕಾಯೋಗ, ನೀನ್ ಇಲ್ಲವನ ಹೊರದೇಶವನ ಅಂತ ಕೇಳ್ತಾ ಇದ್ದೀನಿ. ಏನ್ ಜಾವ್ ಜಾವ್? ಸಾಹೇಬ್ರ ಹೆಂಡ್ತಿನೂ ನನ್ನ ಹೆಂಡ್ತಿನೂ ಒಂದೇ ಕ್ಲಾಸಲ್ಲಿ ಓದಿರೋದು, ಅದ್ರ ಮಾತಾಡ್ಬೇಕು. ಜಾವ್ ಜಾವ್ ತೆಗಿಯಲ್ಲಿ. ನಮಸ್ಕಾರ ಯಜಮಾನ್ರಿಗೆ. ವಾಚ್ಮನ್ನು ಒಳಗಡೆ ಬಿಡೋದಿಲ್ಲ ಅಂತಾನೆ ಅವನು ಹೊಸಬನ, ಅದಕ್ಕೆ ನನಗೆ ಗೊತ್ತೇ ಇಲ್ಲ. ಅಲ್ಲ, ಯಾರಾದ್ರೂ ಬಾಂಬ್ ಗೇಮ್ ಬಿಡ್ತೀವಿ ಅಂತ ಫೋನ್ ಮಾಡಿದ್ರಾ ನಿಮ್ಗೆ? ಅಂತದ್ದೇನಿಲ್ಲ. ಏನ್ ವಿಷಯ ಬಂದಿದ್ದು? ಏನಿಲ್ಲ ಯಜಮಾನ್ರೆ, ಸುಮ್ಮನೆ ಅದು ನನ್ನ ಹೆಂಡ್ತಿನ ನೋಡ್ಕೊಂಡು ನೋಡೋಣ ಅಂತ ಬಂದೆ. ಒಳಗಡೆ ಕೆಲಸ ಮಾಡ್ತಾವಳೆ. ಮಾಡಲಿ, ಅವಳು ಕೆಲಸ ಮಾಡಲಿ. ಅದು ನಾನು ಮಳೆಗಾಲ ಬಹಳ ಗುಡಿಸ್ಲು ಬಿದ್ದೋಗ್ಬಿಟ್ಟಿದೆ ನೋಡಿ. ರಾತ್ರಿ ಮಳೆ ಬಂದು ಗುಡಿಸ್ಲು ತುಂಬಾ ಸೋರ್ಬಿಟ್ಟು ನಿದ್ದೆ ಮಾಡಿಲ್ಲ ನಾವು ನೋಡಿ. ಅದಕ್ಕೆ ಸ್ವಲ್ಪ ದುಡ್ಡು ಕೊಟ್ರೆ ಗುಜರಿಗೋಗಿ 2 ಶೀಟ್ ತಂದಾಕೊಂಡ್ಬಿಡ್ತೀನಿ. ಸುಮ್ಮನೆ ಕೊಡ್ಬೇಡಿ ನೀವು. ಅದು ಅವಳು ಕೆಲಸ ಮಾಡ್ತಾಳಲ್ಲ, ಅಡ್ವಾನ್ಸು ಅಂತ ಸ್ವಲ್ಪ ಕೊಟ್ರೆ. ಏನೋ ರಾಜಶೇಖರ, ತಿಂಗ್ಳಿಗೆ 4 ಸಾರಿ ಬಂದು ಅಡ್ವಾನ್ಸು ಅಂತ ಹೇಳಿ ದುಡ್ಡು ತಗೊಂಡು ಹೋಗ್ತಾ ಇರ್ತೀಯ. ಇಲ್ಲಿ ನೋಡಿದ್ರೆ ನಿನ್ ಹೆಂಡ್ತಿ ನಾನು ಯಾವ ಕೆಲಸನೂ ಮನ್ಸಿಗೆ ಹಚ್ಕೊಂಡು ತೃಪ್ತಿನೇ ಪಡಿಸಲ್ಲ ಕಣಯ್ಯ. ನೀವು ಯಾಕೆ ಯಜಮಾನ್ರೆ ನನ್ನ ಹತ್ರ ಹೇಳ್ದೆ ಇಷ್ಟು ದಿವಸ ಸುಮ್ಮನೆ ಇದ್ಬಿಟ್ರೆ? ಅವಳು ಸ್ವಲ್ಪ ಹಂಗೆ ಬಿಡಿ. ಅಲ್ಲ, ಕಟ್ಕೊಂಡು ಗಂಡ ನನಗೆ ಒಂದೊಂದು ಸರ್ತಿ ಅವಳು ಏನೋ ಮಾತಾಡ್ಬಿಡ್ತಾಳೆ. ಅವಳು ಗೊತ್ತಲ್ಲ ಬಿಡಿ. ನಾನು ಹೇಳ್ತೀನಿ ಸಾವುಕಾರ್ರ, ನೋಡು, ಸಾವುಕಾರ್ರು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಬೇಕು ಅಂತ ಇಲ್ಲೂ ಹೇಳಿ ಮನೇಲಿ ಹೇಳ್ತೀನಿ. ಆದರೆ ಮಾತ್ರ ನೀವು ಸ್ವಲ್ಪ ನಾನು ಅವಳಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಮನೆಯಲ್ಲೂ ಹೇಳಿದ್ದೀನಿ. ಸರಿನಾ? ಅದೇನು ಹೇಳ್ತೀಯೋ ನೋಡೋಣ.
ಹಾ ತಗೊಂಡೋಗ್. ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬರ್ತೀನಿ ಯಜಮಾನ್ರೆ. ಪರಮಾತ್ಮನಿಗೆ 16,000 ನಾರಿಯರು. ಬೋಲು ರಸ್ಕ. ಯಜಮಾನ್ರೆ, ಏನಿಲ್ಲ, ನನ್ ಸಂಬಳದಲ್ಲಿ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನಿನ್ ಗಂಡ ಈಗಷ್ಟೇ ತಗೊಂಡ್ ಹೋದ್ನಲ್ಲ, ಕೊಡೋರ್ಗು ಬಿಡ್ಲ ಎಲ್ಲ ತಲೆ ತಿನ್ಬಿಟ್ಟ, ಅದಕ್ಕೆ ಕೊಟ್ಟು ಕಳಿಸ್ದೆ. ಹೌದು ಯಜಮಾನ್ರೆ, ನಾನೇ ಹೇಳಿದ್ದೆ. ಸರಿ, ನಾನ್ ಬರ್ತೀನಿ. ಸರಿ. ನಮಸ್ಕಾರ ಒಡೆಯ. ಬುದ್ಧಿ ನಾನು ಬೋತೀನಿ ಬುದ್ಧಿ. ಸಲಾಮ್ ಅಲೈಕುಂ. ಜನಗಳಿಗೆ ದೇಶ ದೇವರು ಅಂದ್ರೆ ಭಕ್ತಿನೇ ಇಲ್ದಂಗೆ ಆಗೋಯ್ತಲ್ಲಪ್ಪ. ಏನ್ ಜನಗಳು. ಬನ್ನಿ ತಾತ. ಏನ್ ಕೊಳಿ ತಾತ? ದೇವ್ರ ಫೋಟೋ ಕೊಡಪ್ಪ. ನೋಡ್ ತಾತ, ನಿನ್ನಂತವ್ರಿಗೆ ಈ ಕಾಲದಲ್ಲಿ ದೇವ್ರ ಮೇಲೆ ಎಷ್ಟೊಂದು ಭಕ್ತಿ. ಅದೇ ಅಲ್ಲಿ ನೋಡು ಆ ಜನಗಳಿಗೆ ಅಶ್ಲೀಲ ಫೋಟೋದ ಮೇಲೆ ಭಕ್ತಿ. ಹಾ, ಯಾವ ಫೋಟೋ ಕೊಡ್ಲಿ ತಾತ? ಕಾಳಿಕಾಮ ಕೊಡ್ತೀನಿ. ತಗಳಿ ಮಾಮ, ಕಾಪಿ ಕುಡೀರಿ, ವ್ಯಾಪಾರ ಆಮೇಲೆ ಮಾಡಿ. ಎಂತ ವ್ಯಾಪಾರನೋ ಮಗು. ಈಗಿನ ಕಾಲದಲ್ಲಿ ವಿಷಕ್ ಬೆಲೆ ಇದೆ, ಅಮೃತಕ್ಕೆ ಬೆಲೆನೇ ಇಲ್ಲ. ದೇವ್ರ ಫೋಟೋನ 10 ರೂಪಾಯಿ ಕೊಟ್ಟು ತಗೊಳಕ್ಕೆ ಯಾರು ಬರ್ತಿಲ್ಲ. ಅದೇ ಹೆಣ್ಣಿನ ಅಶ್ಲೀಲ ಫೋಟೋ ತಗೊಳೋದಕ್ಕೆ ಮುಂದೆ ಬರ್ತಾರೆ. ಎಂತ ಜನಗಳು. ಮಾಮ, ಕಾಪಿ ಕುಡ್ದು ಗ್ಲಾಸ್ ಇಲ್ಲೇ ಇಡಿ, ಆಮೇಲೆ ತಗೊಂಡೋಗ್ತೀನಿ. ಆಯ್ತು ಕೊಡಪ್ಪ. ರವೆ, ಏನಪ್ಪ? ನಿಮ್ಮ ಯಜಮಾನ ಇದ್ದಾನಿಲ್ಲ? ಇದಾರಪ್ಪ. ಅಪ್ಪ 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 ಅಪ್ಪ, ಈ ಸಲನಾದ್ರೂ ಸಂಬಳನ ಅಮ್ಮನ ಕೈಲಿ ಕೊಡ್ತೀನಪ್ಪ. ಏನಂದೆ? ನಾನ ಯಜಮಾನ, ನಿಮ್ಮ ಅಮ್ಮನ? ನನಗೆ ಬುದ್ಧಿ ಕಲ್ಸಕ್ ಬರ್ಬೇಡ. ಓಕೆ ಸರ್, ನಿಮ್ಮ ಆರ್ಡರ್ ರೆಡಿ ಆಗ್ತಿದೆ, ನಾಳೆನೆ ಕಳಿಸ್ಕೊಟ್ಬಿಡ್ತೀನಿ ಸರ್. ಓಕೆ ಸರ್, ಓಕೆ. ನಮಸ್ಕಾರ. ನಮಸ್ಕಾರ ರಾಜು ಸಾಹೇಬ್ರಿಗೆ. ಏನ್ ಬೆಳಗ್ಗೆ ಬಂದ್ಬಿಟ್ಟಿದ್ದೀರಾ? ಅದೇ ನಮ್ಮ ಮಗ ರವಿನ ನೋಡ್ಕೊಂಡೋಣ ಅಂತ ಬಂದೆ ಸರ್. ನೋಡಿದಾಯ್ತಲ್ಲ, ಇನ್ನೂ ಯಾಕೆ ನಿಂತಿದ್ದೀರಾ? ಏನಿಲ್ಲ, ಅದು ಸ್ವಲ್ಪ ಅದು ಏನಿಲ್ಲ, ನನ್ನ ಮಗನ ಸಂಬಳದಲ್ಲಿ ಸ್ವಲ್ಪ ಅಡ್ವಾನ್ಸು ಇಸ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಪ್ರತಿದಿನ ಬಂದು ಅಡ್ವಾನ್ಸ್ ಅಂತ ತಗೊಂಡು ಹೋಗ್ತಾನೆ ಇದ್ದೀರಾ. ಇನ್ ಸಂಬಳ ಕೊಡೋದು ಎಲ್ಲಿಂದ ಬಂತು? ಈಗ ನನ್ನ ಹತ್ರ ಯಾವ ಹಣನೂ ಇಲ್ಲ. ಇನ್ನೊಂದು ವಾರ ಬಿಟ್ಕೊಂಬನ್ನಿ, ಹೋಗಿ. ಅಯ್ಯೋ ಅಯ್ಯೋ, ಹಂಗೆ ಹೇಳ್ಬೇಡಿ ಸಾವುಕಾರ್ರೆ. ಮನೆಯಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಈ 2 ದಿವಸದಿಂದ ಮಕ್ಕಳು ಉಪವಾಸ ಇದ್ದಾರೆ ಸಾವುಕಾರ್ರೆ. ನೀವೇ ನಮ್ಗೆ ಅನ್ನದಾತರು. ನೀವು ಇಂಥ ಸಮಯದಲ್ಲಿ ಇಲ್ಲ ಅಂತ ಕೈ ಆಡಿಸ್ಬಿಟ್ರೆ ನಾವೆಲ್ಲೋ ಬೇಕು ಹೇಳಿ. ಹಾಗನ್ಬೇಡಿ. 200 ರೂಪಾಯಿ ಪ್ಲೀಸ್ ದಯವಿಟ್ಟು ಕೊಡಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಬೆಳಗ್ಗೆನೆ ಬಂದು ತಲೆ ತಿಂತಿದ್ಯಲ್ಲಪ್ಪ. ನಮ್ಮ ಕಷ್ಟ ಏನ್ ಗೊತ್ತಾಯ್ತು ಹೇಳಿ. ಪ್ಲೀಸ್ ಕೊಡಿ ಸರ್. ತಗೋ, ಮತ್ತೆ ಈ ಕಡೆ ಬರ್ಲೇಬಾರ್ದು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು. ಒಳ್ಳೆ ತಲೆ ತಿನ್ನೋ ಗಿರಾಕಿ. ಅಪ್ಪ ಬೇಡಪ್ಪ. ಅಪ್ಪ ಬೇರೆ
ನೀನ್ ಏನಂದ್ರೆ ನೀನು ಒಳ್ಳೆ ಅಂತಾನೆ ಕರೆಕ್ಟ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಒಳ್ಳೆ ಯಜಮಾನ್ರು ಇವರು, ಗೊತ್ತಾಯ್ತಾ? ಕೆಲಸ ಮಾಡುವಲ್ಲ ಬುದ್ಧಿ. ಏನಣ್ಣ ಮಟ್ಕೆ ಗಿಟ್ಕೆ ಹೊಡಿತಾ? ಹೇಳ ಮೇಲೆ ಮಂಗ ಮಂಗ ಪ್ರಶ್ನೆ ಕೇಳಂಗ್ ಕೇಳ. ಈ ಮಡ್ಗ ಗಿಡ್ಗ ಎಲ್ಲ ನನಗೆ ಜಡ, ಅದು ತಿಡ ಅಲ್ಲ. ದಿಟ ಏನಿದ್ರು ಸಾರಾಯಿ ಕುಡಿಯೋದು. ಇದು ದುಡಿದೆ ದರ್ದಿರಾ ವಿಷ ಕುಡಿಯೋಕೆ. ವಿಷ ಅಲ್ಲ, ಅದು ಎಣ್ಣೆ. ಎಣ್ಣೆ ಕುಡಿಯೋಕೆ. ಎಣ್ಣೆ ಕುಡಿಸೋಣ. ನಿಂಗೆ ಮಡಿಕ ನಿಂಗೆ ಅದೇ ಕಣ ಇಷ್ಟ ನನ್ಗೆ ಇದೇನಿದೆ ನನ್ಗೂ ನಾನ್ ಕರ್ಕೊಂಡ್ಬಂದಿದ್ದ ನನ್ನ ಮಕ್ಕಳ ಬಿಡೋದಿಲ್ಲ ನಿಂಗೆ, ಅಜ್ಜಿ ನೀನ್ ಬಿಡೋದಿಲ್ಲ. ಏನ್ರೋ ನಿಮ್ದು ಗಲಾಟೆ? ಯಾಕ್ರೆ ಸ್ವಾಮಿ ನಿಮ್ ಕೋಪ? ನಾನು ಖುಷಿಗೆ ನನ್ನ ಸ್ನೇಹಿತರಿಗೆ ನಾನು ಕಾಸು ಕೊಟ್ರೆ ನಿಮ್ಗೆ ಕಷ್ಟನಾ? ನಿಮ್ಗೆ ಯಾಕ್ರಿ ಕಷ್ಟ? ನಮ್ಮ ಅಣ್ಣ ನಮ್ ಕುಡಿಸ್ತಾನೆ, ನಿಮ್ಗೇನು? ನಮ್ ದುಡ್ಡು ನಾವ್ ಕುಡಿತೀವಿ, ನಿಮ್ಗೇನ್ರಿ ಕಷ್ಟ? ಬಾಯ್, ಮಧ್ಯರಸ್ಥಲ್ಲಿ ಕುಡ್ಬಿಟ್ಟು ಗಲಾಟೆ ಮಾಡೋದು ಅಲ್ದೆ ನನ್ಗೆ ಪ್ರಶ್ನೆ ಕೇಳ್ತಾ ಇದೀಯಾ? ಹೋಗ ಮನೆಗೆ. ರವಿ, ಅಪ್ಪ ರವಿ, ಯಾಕೋ ಮಗ, ಯಾಕೋ ಅಳ್ತಾ ಇದೀಯಾ? ಅಪ್ಪ ಬಂದು ಈ ತಿಂಗಳ ಸಂಬಳನೂ ಕಿತ್ಕೊಂಡು ಹೋಗ್ಬಿಟ್ಟ. ಈ ತಿಂಗಳು ಸಂಬಳನೂ ತಗೊಂಡೋಗ್ಬಿಟ್ಟ ಅವನು. ಎಂತ ಕುಡುಕ್ ನನ್ ಮಗನಪ್ಪ ಅವನು. ತಾತ, ಅಮ್ಮಂಗೆ ಇವತ್ತು ಸಂಬಳ ತರ್ತೀನಿ ಅಂತ ಹೇಳಿದ್ದೆ ತಾತ. ಅಳಬೇಡ ಮಗ, ಹತ್ರ ಏನು ಪ್ರಯೋಜನ ಇಲ್ಲ. ಈಗ ನಿಮ್ಮಪ್ಪ ಯಾವ್ದಾದ್ರು ಸಾರಾಯಿ ಅಂಗಡಿಲಿ ಊಟ ಬಿಟ್ಟಿರ್ತಾನೆ. ಅದು ಯಾವಾಗ ಬುದ್ಧಿ ಕೊಡ್ತಾನೋ ಅವನಿಗೆ. ಮಗ, ತಿಂಡಿ ತಂದಿದ್ದೀನಿ ನಿಂಗೆ, ತಿನ್ಕೊ. ನೀನ್ ತಿಂದಿಯ ತಾತ? ಆಯ್ತು ಮಗ, ನಾನು ಬರ್ತೀನಿ. ತಗೊಳ್ಳಿ ಸರ್, ನೀವ್ ಹೇಳಿದ ಸಿಗರೇಟು. ಲೈ, ನಾನು ಯಾವ ಬ್ರ್ಯಾಂಡ್ ಹೇಳಿದ್ರೆ ನೀ ಯಾವ ಬ್ರ್ಯಾಂಡ್ ತಗೊಂಡಿದ್ಯಾ? ಯಾಕೆ ಹೊಡಿದ್ಯಾ ಅವ್ರನ್ನ? ಪಾಪ ಸುಮ್ಗೆ. ನಿನ್ಗೇನೋ ಗೊತ್ತು ಈ ತಲೆ ನನ್ ಮಗನ ವಿಷಯ? ಬಲ್ ನನ್ ಮಗನು ಚೋಟುತ್ತಾ ಇದ್ದಾನೆ. ಎಷ್ಟ್ ಕೆಲಸ ಮಾಡ್ತಾನೆ ಗೊತ್ತಾ? ಬೆಳಗಿನ ಜಾವ 6 ಗಂಟೆಗೆ ಪೇಪರು ಹಾಲು ಸಪ್ಲೈ ಮಾಡ್ತಾನೆ. 10 ಗಂಟೆ ಮೇಲೆ ಟೈಲ್ಸ್ ಅಂಗಡಿಲಿ ಕೆಲಸ ಮಾಡ್ತಾನೆ ಗುರು. ಸಾಯಂಕಾಲದಿಂದ ರಾತ್ರಿವರೆಗೂ ಇಲ್ಲಿ ಕೆಲಸ ಮಾಡ್ತಾನೆ ಗುರು. ಅದು ಅಲ್ದೆ 11 ಗಂಟೆ ಮೇಲೆ ಸುಪ್ಪಮ್ಮನ್ ಮನೇಲಿ ಬೀಡಿ ಸಿಗರೇಟು ಊಟ ಅಂತ ಅಲ್ಲಿ ಸಪ್ಲೈ ಮಾಡ್ತಾನೆ ಗುರು. ಬಲ್ ನನ್ ಮಗ ಅವನೇ ಇವನು. ಹೇಳದ್ ನೋಡಿದ್ರೆ ಈ ಹುಡುಗ ತುಂಬಾ ಕಷ್ಟ ಜೀವಿ ಕಣ. ರವೆ, ಏನ್ ಸರ್? ಸುಬ್ಬಿ ಮನೆಗೆ ಹೋಗಿ ಅವಳನ್ನ ನನ್ನ ರೂಮ್ ಹತ್ರ ಬರಕೇಳ. ಹಾಗೆ ಈ ದುಡ್ಡು ಕೊಡ್ತೇನೆ, ಅವಳಿಗೆ ಕೊಟ್ಬಿಡು. ಸರ್, ಸುಬ್ಬಕ್ಕ ಬೆಳಿಗ್ಗೆ ಯಾರ ಜೊತೆಲೋ ಹೋಗ್ತಾ ಇದ್ರು ಸರ್. ಹೋಗಾಲೆಲ್ಲ ಬಿದ್ದಿರ್ತಾಳ ನೋಡ. ಈ ನನ್ ಮಗ ಎಲ್ಲ ಇಲ್ಲೇ ಹೇಳ್ತಾನ. ತಗೊಳ್ಳಿ ಕೊಡು.
ನೀನ್ ಇಟ್ಕೋ. ಆಯ್ತು ಸರ್. ಹೋಗ್. ಅಮ್ಮೋರೇ, ನನ್ ಕೆಲ್ಸ ಆಯ್ತು, ನಾ ಮನೆಗೆ ಹೋಗ್ತೀನಿ. ಗಿರ್ಜಾ, ತಗೋಮ್ಮ. ನಾ ಬರ್ತೀನಮ್ಮ. ಆಯ್ತು. ಏನಪ್ಪ ಮಾಡ್ಲಿ? ಅಮ್ಮ ಬರ್ತಾರೆ, ತಾಳೆ ಅಮ್ಮ ಬರ್ಲಿ. ಸುಮ್ಮನೆ ಇರ, ಮಾಡ್ಬೇಡ. ಏನಪ್ಪ ಮಾಡ್ಲಿ? ಕೊಡ್ತೀನಿ ತಾಳ್ರಿ. ಅಕ್ಕಿ ತಗೊಳ್ಳಿ, ಎಷ್ಟು ತಿಂದ ಅಳ್ತಾ ಇದೆ ಮಗು. ಹೌದಾ? ನನ್ಗಂತೂ ಸುಧಾರಿಸಿ ಸಾಕಾಗೋಯ್ತು. ಅಳ್ಬೇಡ ಮಾಡ್ಬೇಡ ಚಿನ್ನ, ಜಾಣ ನೀನು. ಅಳ್ಬೇಡಮ್ಮ. ಅಯ್ಯೋ ಅಟ್ಬಿಟ್ಟಿಯಮ್ಮ ನೀನು ತುಂಬಾ. ಅಯ್ಯೋ ಚಿನ್ನಿ, ಅಳ್ಬಾರ್ದು ಮಗಳೇ ನೀನು. ನೀನ್ ಹೋಗಂಗಿಲ್ಲ, ನಮ್ಮನೇಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಒಳಗಡೆ ಬರಲ್ಲ ಅನ್ನಂಗಿಲ್ಲ. ನಡಿ ನಡೆ ಒಳಗೆ. ಅಕ್ಕ ಅಕ್ಕ, ರವಿ ಯಜಮಾನ್ರು ನಿನ್ನ ಕರ್ಕೊಂಡ್ ಬಾ ಅಂದ್ರು. ಬರೋರೆಲ್ಲ ಅರ್ಜೆಂಟ್ ಆಗೇ ಬರ್ತಾರೆ, ಇಲ್ಲ ಅಂದ್ರೆ ಯಾರು ಬರೋದೇ ಇಲ್ಲ. ಲೇ ರವಿ, ಇವತ್ತು ಬೇರೆ ಕಡೆ ಎಲ್ಲ ಹೋಗ್ಬೇಕು, ನಾಳೆ ಬರ್ತೀನಿ ಅಂತ ಹೇಳೋಗೋ. ಊಟ ಚೆನ್ನಾಗಿತ್ತಮ್ಮ. ರಾಜಶೇಖರ, ಊಟ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸ್ನೇಹಿತ ಅಂದ್ರೆ ನೀನೇ ಕಣೋ. ಅಮ್ಮ ಗಿರ್ಜಮ್ಮ, ಅಮ್ಮ ಊಟ ತುಂಬಾ ಚೆನ್ನಾಗಿತ್ತಮ್ಮ. ಬರ್ಲಮ್ಮ? ಬರ್ತೀನಮ್ಮ. ಅಮ್ಮ ಇನ್ನೊಂದ್ಸರಿ ಬರ್ತೀನಿ ನಾನು. ಬರ್ಲೇನಮ್ಮ? ಬರ್ತೀನಿ. ಹೋಗ ಉಳ್ಬಿಟ್ಟು ಏನೆಲ್ಲ ಮಾತಾಡ್ತ. ಗಿರ್ಜವ್ವ, ಇದ್ಯಾಕವ ಹೀಗ್ ಕುತ್ಕೊಂಡಿದ್ಯಾ? ಏನೂ ಇಲ್ಲ ಮಾವಯ್ಯ. ಆ ಕುಡುಕ್ ನನ್ ಮಗ ಬಂದ್ ಏನಾದ್ರೂ ಮಾಡಿರ್ಬೇಕು. ಏನು ಅಂತ ಹೇಳಿ ಮಾವಯ್ಯ? ನಿಮ್ ಮಗನ್ ದಿವ್ಸದ ಗೋಳು, ನಾನ್ ಮಾಡ್ತಿರೋ ಮನೆ ಕೆಲ್ಸ ಸಂಬಳನು ಅವರೇ ತಗೊಂಡ್ ಬಂದು ಕುಡ್ದು ಹಾಳು ಮಾಡ್ತಾರೆ. ಅವರೇ ಒಂದ್ ದಂಡಪಿಂಡ. ಅದ್ರಲ್ಲೂ ಅವ್ರ ಸ್ನೇಹಿತರನ್ನ ಕರ್ಕೊಂಡ್ ಬಂದು ಊಟ ಹಾಕಿಸ್ತಾರೆ. ಮನೆಗೆ ದುಡ್ದು ತಂದು ಹಾಕೋ ಮಗುಗೆ ಒಂದು ತೊತ್ತು ಕೂಳ ಹಾಕೋದು ನನ್ನ ಹಣೆ ಬರ್ದಲ್ಲಿ ಬರ್ದಿಲ್ವಲ್ಲ ಮಾವಯ್ಯ. ಅದ್ಗೆ ಅಣ್ಣ ಮಾಡೋ ತರ್ಲೆ ಕೆಲ್ಸಕ್ಕೆಲ್ಲ ನೀನೇ ಪ್ರೋತ್ಸಾಹ ಕೊಡ್ತಿರೋದು. ನೀನು ಎಷ್ಟು ಅಂತ ತಾನೇ ಸಹಿಸ್ತೀಯ. ಅವನಂತೂ ಕುಡ್ದು ಕುಡ್ದು ನಿನ್ನ ಬರೀ ಮಕ್ಳು ಹೆರೋ ಎಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಹೌದು ಕಣವ, ನೀನೇ ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು. ನಾನೇನ್ ಹೇಳಿ ಮಾವ? ನಿಮ್ ಮಗ ನಿಮ್ ಮಾತಿಗೆ ಬೆಲೆ ಕೊಡದೆ ಇರೋರು ನನ್ ಮಾತಿಗೆ ಬೆಲೆ ಕೊಡ್ತಾರ? ಅಯ್ಯೋ, ರಾತ್ರಿ ಆದ್ರೂ ಆ ಕಂದ ಮನೆಗೆ ಬಂದಿಲ್ಲ. ಆಡು ವಯಸ್ಸಿನಲ್ಲಿ ದುಡ್ದು ಈ ಮನೆಗ್ ತಂದ ಹಾಕ್ತಾನೆ. ಆದ್ರೆ ಅವನಿಗೊಂದು ಕೂಳು ಸಿಗ್ತಿಲ್ಲ. ನೀನು ಬಸ್ರಿ ಹೆಂಗ್ಸು, ಈ ಸಮಯದಾಗೆ ಚಿಂತೆ ಮಾಡಬಾರ್ದು. ಸುಮ್ಕೆ ನಾನಿಲ್ವಾ? ರವಿ ಇಷ್ಟೊತ್ತಾದ್ರೂ ಇನ್ನೂ ಮನೆಗ್ ಬರ್ಲಿಲ್ವಾ? ಕಲ್ಯಾಣಿ, ಅಪ್ಪ ಹೋಗವ, ರಸ್ತೆ ಹತ್ರ ಹೋಗಿ ಸ್ವಲ್ಪ ನೋಡ್ಕಬಾ. ಹೋಗವ. ಸರಿಯಪ್ಪ. ಬಾರಿ ಲಕ್ಷ್ಮಿ, ರವಿನ್ ನೋಡ್ಕೊಂಡ್ ಬರೋಣ. ಸರಿಯತ್ತೆ. ಏ ರವಿ,
ಟೆಂಟ್ ಅಲ್ಲಿ ಹೊಸ ಸಿನಿಮಾ ಬಂದಿದೆ ಅಂತೆ, ನಂಗ್ 10 ರೂಪಾಯಿ ಕೊಡೋ. ತಗೋ. ಒಳ್ಳೆ ರವಿ. ಏನ್ ಹಂಗ 3 ರೂಪಾಯಿ ಕೊಡು, ನಾನ್ ರಿಬ್ಬನ್ ತಗೋಬೇಕು. ಏ ರವಿ, ಬಾ. ಅಪ್ಪ ಕಾಯ್ತಿರ್ತಾರೆ, ನಡಿ ಹೋಗೋಣ. ಸರಿ ಬನ್ನಿ. ಅಮ್ಮ ತಿಂಡಿ ತಂದಿದ್ದೀನಮ್ಮ. ಸಂಬಳನೂ ತಂದಿದ್ದೀನಮ್ಮ. ಯಾಕೆ ಮಗ ಇಷ್ಟೊತ್ತು? ನಮ್ಮ ಯಜಮಾನ್ರ ಮನೆಗೆ ಹೋಗಿದ್ದೆ ತಾತ. ಯಾಕಮ್ಮ ಒಂಥರ ಇದೆಯಾ? ಯಾಕೂ ಇಲ್ಲಪ್ಪ. ಅಮ್ಮ ನಂಗ್ ಹೊಟ್ಟೆ ತುಂಬಾ ಹಸಿತಾ ಇದೆ, ಬೇಗ ಬಡ್ಸಮ್ಮ, ಮತ್ತೆ ಹೋಗ್ಬೇಕು. ರಾತ್ರಿ ಆಗ್ತಾ ಬಂತು, ಈಗ ಕಪ್ಪ ಹೋಗ್ತೀಯ? ದುಡಿಯೋರ್ಗೆ ರಾತ್ರಿ ಆದ್ರೇನೋ ಹಗಲಾದ್ರೆ ತಾತ. ನೀನ್ ಅಳ್ಬೇಡ, ಸುಮ್ನೆ ಇರಮ್ಮ. ನಾನ್ ಬರ್ತೀನಮ್ಮ. ಮಗ ರವಿ, ಬಾಬಾ ರವಿ, ಎಲ್ಲೋಗಿದ್ದೆ? ಅಮ್ಮಂಗೆ ಊಟ ತಂದಿದ್ದೀನಿ. ಓ, ಅಮ್ಮನಿಗೆ ಊಟ ತರಕ್ ಹೋಗಿದ್ಯಾ? ನಿಮ್ಮಪ್ಪ ನಾನು ಇನ್ನೂ ಬದುಕಿದ್ದೀನಿ. ಸಂಪಾದನೆ ಮಾಡಿ ದುಡ್ಡು ನನ್ನ ಕೈ ಕೊಡ್ಬೇಕು. ನೀನೇ ಯಜಮಾನ ಅನ್ಕೊಂಡ್ಬೇಡ, ಗೊತ್ತಾಯ್ತಾ? ಶಂಕರ, ಏನೋ ಮಾಡ್ತಿದ್ಯಾ ಮಗ? ರವಿ ಹೇಳು ಹೇಳು. ಅಯ್ಯೋ ಏನಾಯ್ತಪ್ಪ? ಅಯ್ಯೋ ದೇವ್ರೆ, ಏನೋ ಇದು ಗಲಾಟೆ? ನನ್ನೇನು ಕೇಳ್ಬೇಡ ನೀನು. ಅಪ್ಪನಿಗೆ ಬುದ್ಧಿ ಹೇಳ್ತಾನೆ. ಕೈ ಮುಚ್ಚು ಕುಡುಕ್ ನನ್ನ ಮಗನೇ. ಈ ಕಂದಿನ ಮೇಲೆ ಕೈ ಮಾಡ್ತಾ ಇದೆಯಲ್ಲೋ. ನಿನ್ನ ಮನೇನ, ನಿನ್ ಹೆಂಡತಿ ಮಕ್ಕಳನ್ನ ಹಗಲು ರಾತ್ರಿ ಅಂದೆ ದುಡ್ದು ಸಾಕ್ತಾ ಇದ್ದೇನಲ್ಲೋ. ಲೋ, ನೀನೆಲ್ಲ ಕಣೋ ಯಜಮಾನ. ಈ ನನ್ ಕಂದ ಕಣೋ, ಕಂದ ಯಜಮಾನ. ಆಯ್ತು, ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ. ಮಕ್ಕಳ ಮುಂದೆ ದೊಡ್ಡವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ. ನನ್ ಕುಡಿಯಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ. ಮನೆಗೆ ಬಂದ್ರೆ ತುಂಬಾ ಬೇಜಾರು ಮಾಡ್ತೀರ. ಯಾವ ಮಗಂಗ್ ಬೇಕು ಮನೆ? ಕಂದ ಬಾ. ಅಯ್ಯೋ, ಎಲ್ಲ ಚೆಲ್ಲೋಗಿದೆಯಲ್ಲಪ್ಪ. ಕಂದ ಬಾ ಮಗ. ಊರ್ವಶಿ ಕಾಲು ಬಿಸಿ. ಬಾಣೆ ಏನ್ ತಮ್ಮಯ್ಯ? ಏಯ್ ಬಿಕಾರಿ ನನ್ನ ಮಗನೇ, ನಮ್ಮನ್ನೇ ತಮ್ಮಯ್ಯ ಅಂತೀಯಲ್ಲ. ಮತ್ತೆ ನೀನ್ ಅಣ್ಣಯ್ಯ ಅಂದ್ಮೇಲೆ ನಾನು ತಮ್ಮಯ್ಯ ಅನ್ಲೇಬೇಕಲ್ಲ. ನಿನ್ನೆ ನೋಡಿದ್ರೆ ದೊಡ್ಡ ಆಫೀಸರ್ ತರ ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ದೆ, ಇವತ್ ನೋಡಿದ್ರೆ ಹಳೆ ಬಟ್ಟೆ ಹಾಕೊಂಡ್ ಬಂದಿದ್ಯಾ? ಅದ ವಿಷಯ. ನಿನ್ನೆ ನಂದು ಹುಟ್ಟದ ಬೈತಲ್ವಾ, ಅದಕ್ಕೆ ಹೊಸ ಡ್ರೆಸ್ ಹಾಕಿದ್ದೆ. ಇವತ್ತು ಮಾಮೂಲು. ಹಂಗಾದ್ರೆ ಈ ಭಿಕ್ಷೆ ಪಾತ್ರೆ ಬಿಡಲ್ಲ ಅಂತೀಯ? ಯೋ, ಇದು ಭಿಕ್ಷೆ ಪಾತ್ರೆ ಅಂತ ಹೇಳಿ ಅನ್ಕಸ್ಬೇಡ್ಕಣ ನೀನು. ನಮ್ಮ ವಂಶ ಪರಂಪರೆಯಿಂದ ಬಂದ ಅಕ್ಷಯ ಪಾತ್ರೆ. ಒಂದ್ ಕೆಲಸ ಮಾಡು, ನಿಂಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಮೆಸ್ಟಿಕ್ ನಲ್ಲಿ ಅಣ್ಣಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿ 800 ರೂಪಾಯಿ ಮೆಂಬರ್ಶಿಪ್ ಕಟ್ಟು, ನಿಂಗೆ ಜಾಗ ಕೊಡಿಸ್ತೀನಿ. ರವಿ ಎಲ್ ಕರ್ಕೊಂಡ್ ಹೊಟ್ಟಿದ್ಲ ತಮ್ಮ ತಂಗಿರ್ನ? ಇಬ್ಬರನ್ನು ಸ್ಕೂಲಿಗೆ ಸೇರ್ಸಕ್ ದೊಡ್ಡಮ್ಮ. ಮೊದ್ಲು ಆ ಕೆಲ್ಸ ಮಾಡು. ನಮ್ಮ ಅಪ್ಪನೇ ಹೇಳಿದ್ರು. ಆಹಾ, ಅಪ್ಪನ್ ಬಿಟ್ಕೊಡ್ತೀಯ ನೋಡು.
ಅವನಿಗೆ ಕುಡಿಯಕ್ಕೆ ಟೈಮ್ ಸಾಲಕ್ಕಿಲ್ಲ. ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಕಲ್ಸ್ಕೊಡಕ್ ಟೈಮ್ ಸಿಕ್ಕದ? ಬರ್ತೀನಿ ದೊಡ್ಡಮ್ಮ. ಆ ದೇವ್ರು ಸಂದಾಗಿಟ್ಟಿರ್ಲಿ. ಈ ಯೋಚನೆ ತಂದೆ ತಾಯಿಗಿರ್ಬೇಕು. ಪಾಪ ಈ ಚಿಕ್ಕ ವಯಸ್ಸಲ್ಲಿ ಆ ಪುಟ್ಟ ಜೀವ ಎಷ್ಟು ತೊಂದರೆ ಅನುಭವಿಸ್ತಾ ಇದೆ. ನೀವೇನು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಕುಡಿಯೋದನ್ನು ಬಿಡಿಸೋದಕ್ಕೆ ಬೇಕಾದಷ್ಟು ಉಪಾಯಗಳಿವೆ. ಕೆಲವು ಔಷಧಿ ಮಾತ್ರೆಗಳು ಇದಾವೆ. ಅವ್ರು ಕುಡಿಯೋದ್ ಬಿಟ್ಟು ಒಳ್ಳೆ ಮನುಷ್ಯರಾಗ್ಬಿಟ್ರೆ ನಂಗಷ್ಟೇ ಸಾಕು ಡಾಕ್ಟ್ರೆ. ಅವ್ರನ್ನ ಒಂದಿನ ಕರ್ಕೊಂಡು ಬನ್ನಿ, ಪರೀಕ್ಷೆ ಮಾಡ್ತೀನಿ. ಆಯ್ತು ಡಾಕ್ಟ್ರೆ, ಬರ್ತೀನಿ. ಆಯ್ತು. ಬರ್ತೀವಿ ಸರ್. ಯಾಕೋ ಮೈಯೇ ಹುಷಾರಿಲ್ಲ, ಮೈಯೆಲ್ಲ ನೋವು. ಇವತ್ತು ಎಲ್ಲೂ ಹೋಗೋ ಪ್ರೋಗ್ರಾಮ್ ಇಲ್ವಾ? ಹಾ, ಹೋಗ್ಬೇಕು. ಈ ಊರ್ ಬಿಟ್ಟು ಬೇರೆ ಊರಿಗೆ ಕರೀತಾ ಇದ್ದಾರೆ. ಆದ್ರೆ ಹೋಗೋಕ್ ಮನ್ಸೇ ಇಲ್ಲ. ಏನ್ ಮಾಡೋದು? ದುಡ್ಡಕ್ಕೋಸ್ಕರ ಹೋಗ್ಲೇಬೇಕಲ್ವಾ? ಏನ್ ಮಾಡ್ತೀಯ? ಸ್ವಲ್ಪ ದಿನ ಕಷ್ಟಪಡು, ದೇವರೆಲ್ಲ ಒಳ್ಳೇದ್ ಮಾಡ್ತಾನೆ. ನೀವು ಸ್ವಲ್ಪ ಮನೆ ಕಡೆ ನೋಡ್ಕೊಳ್ಳಿ. ಆಯ್ತು, ನೀನೇನು ಯೋಚನೆ ಮಾಡಬೇಡ. ನೀನ್ ಹೋಗ್ಬಾ. ಆಯ್ತು. ಶರಣ್ರಿ ಅಪ್ಪ. ನಮಸ್ಕಾರ. ಭರತ್ ಕುಮಾರ್ ಅವರೇ, ಪತ್ರಿಕೆ ವರದಿ ಬಂದಿದೆ. ನಮ್ ಗನ್ ಸರ್ಕಾರದವರು ಹೊರದೇಶದಿಂದ ಸಾಲ ಪಡೆದು ನಮ್ ಬಡ ಮಕ್ಳಿಗೆ ಉದ್ಧಾರ ಮಾಡ್ತಾರಂತ್ರಿ. ನಮ್ ದೇಶ ಮಾತ್ರ ಅಲ್ಲ ಕೃಷ್ಣಪ್ಪ, ವಿಶ್ವ ಬ್ಯಾಂಕು ವಿಶ್ವದ ಬಡ ಮಕ್ಕಳಿಗೋಸ್ಕರ ಸಾವಿರಾರು ಕೋಟಿ ಇಟ್ಟಿದ್ದಾರೆ. ಅದನ್ನ ತಂದು ನಮ್ಮ ದೇಶದವರು ಬರೀ ಶ್ರೀಮಂತ ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದ ಬಡ ಮಕ್ಕಳು ಕೊಳಿತಾ ಇದ್ದಾರೆ. ನೋಡಿದ್ರ ನಮ್ಮ ದೇಶದ ಸ್ಥಿತಿ ಹೇಗಿದೆ ಅಂತ. ನಮ್ ದೇಶದ ಭವಿಷ್ಯ ನೋಡ್ರಿ. ರಾಜಕೀಯದ ಚದನಾಗಾಟ ಸಿಕ್ಕಿ ಬಡವರು ನುಚ್ಚು ನೂರಾಗ್ತಾ ಇದಾರೆ. ಭರತ್ ಕುಮಾರ್ ಅವ್ರೆ, ಬನ್ನಿ 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 ಬನ್ನಿ. ಬರುತ್ತಣ್ಣ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. 15 ದಿವಸದಲ್ಲಿ ಜಾಗ ಖಾಲಿ ಮಾಡ್ಬೇಕು ಅಂತೇಳಿ. 15 ದಿವಸದ ಒಳಗಡೆ ಖಾಲಿ ಮಾಡ್ತಾ ಹೋದ್ರೆ ಎಲ್ಲ ಎತ್ತಿಗೆ ಮಿಸ್ ಆಗ್ತೀನಿ ಅಂತ ಹೇಳ್ತಾರೆ. ಅರೆ ಬರತ್ತು ಅಣ್ಣ, ನಿಂದಕ್ಕೆ ಎಲ್ಲ ಕಾನೂನು ಗೊತ್ತು, ಏನಾರು ಒಂದ್ ಮಾಡಣ್ಣ. ನಾನ್ ಹೇಳ್ದಾಗ ಮಾಡೋಕೆ ನಿಮ್ ಕೈಲಾಗತ್ತಾ? ಏನ್ ಹೇಳಿ? ನೀವೇನು ಚಿಂತೆ ಮಾಡ್ಬಿಡಿ, ನಿಧಾನವಾಗಿ ಕೇಳಿ. ಆ ಮೂಲೆಯಲ್ಲಿ ದೇವಸ್ಥಾನ, ಈ ಮೂಲೆಯಲ್ಲಿ ಮಸೀದಿ, ಇನ್ನೊಂದು ಮೂಲೆಯಲ್ಲಿ ಚರ್ಚ್. ಒಂದೇ ರಾತ್ರಿ ಕಟ್ಬೇಕು. ಬೆಳಗ್ಗೆ ಆಗೋಷ್ಟರಲ್ಲಿ ಪೂಜೆ ನಡೀತಾ ಇರ್ಬೇಕು. ಏನಂತೀರಾ? ಅದ್ಯಾಕೆ ಒಂದೇ ರಾತ್ರಿಯಲ್ಲಿ ಕಟ್ಬೇಕಂತೀರಾ? ನಮ್ಮ ದೇಶದ ಕಾನೂನೇ ಹಾಗಿದೆ. ಕಟ್ಟುವಾಗ ಹೊಡಿತಾರೆ, ಕಟ್ಟದ್ಮೇಲೆ ಯಾರು ಹತ್ರ ಬರಲ್ಲ. ಅದ್ರಲ್ಲೂ ಜಾತಿಗಳು ದೇವರು ಅಂದ್ರೆ ಅಲ್ಲಿ ಯಾವ ಕಾನೂನು ಕೈ ಹಾಕೋಕ್ ಬರಲ್ಲ. ನಾನು ಮಸೀದಿ ಕಟ್ಬಿಡ್ತೇನೆ. ನೀವ್ ಈ ಕೆಲಸ ಮಾಡಿ ಮುಗಿಸಿದ್ರೆ ದೇವರ ಗುಡಿಗಳ ನೆರಳಲ್ಲಿ ನಮ್ಮ ನಿಮ್ಮ ಗುಡಿಸಲುಗಳು ನೆಲೆಯಾಗಿರ್ತವೆ. ಇದು ಚಲೋ ಆಗುತ್ತೇನ್ರಿ ಭರತ್ ಕುಮಾರ್ ಅವ್ರೆ? ಜಾತಿಗಳ ಸೋಗನ್ನು ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಆಂದೋಲನ ಮಾಡಿದ್ರೆ ಅಸಾಧ್ಯನೂ ಸಾಧ್ಯವಾಗಿಸಬಹುದು. ಆಯ್ತು ಬರ್ತಣ್ಣ, ಹಂಗೆ ಮಾಡ್ತೀವಿ. ಬಹಳ ಚಲೋ ಐತ್ರಿ ಶರಣರಪ್ಪ. ನಮ್ದಿಗೆ ಬರ್ತದೆ. ನೀನಾ ಬೆಳಿಗ್ಗೆನೆ ಪೊಲೀಸ್ನವ್ರ ಜೊತೆಗೆ ಎಲ್ಲ ಹೊರಟಿದ್ಯಾ? ನೀನು ಎಲ್ಲಿ ಬೇಕಾದ್ರೂ ಹೋಗು, ಎಲ್ಲಿ ಬೇಕಾದ್ರೂ ಬಾ. ದುಡ್ಡು ಮಾತ್ರ ಕರೆಕ್ಟಾಗಿ ಕೊಡ್ಬೇಕು. ನಿಮ್ಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ? ಕಾಮಾಲೆ ಕಣ್ಣೂರಿಗೆ ಕಾಣದಲ್ಲಿ ಹಳದಿ ಅಂತೆ ಬೆಳಗ್ಗೆ ಕುಡಿದಿದ್ಯಲ್ಲ. ನಿನ್ ತಂಗಿ ಯಾವ ಪರಿಸ್ಥಿತಿಲಿ ಇದ್ಲು ಗೊತ್ತಾ? ನಿಮ್ಮಂತವ್ರಿಂದಲೇ ನಮ್ಮ ದೇಶ ಈ ರೀತಿ ಆಗಿರೋದು. ದೊಡ್ಡ ಮನುಷ್ಯರು. ಸ್ವಾಮಿ, ಕೋಣದ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಈ ಕುಡುಕರಿಗೆ ಏನ್ ಸರ್ ಅರ್ಥ ಆಗುತ್ತೆ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನಮ್ಮ ಅತ್ತಿಗೆಗೆ ಮೈ ಹುಷಾರಿಲ್ಲ, ನಾನ್ ಹೋಗಿ ನಮ್ ದೊಡ್ಡಮ್ಮಂಗೆ ಹೇಳ್ಬೇಕು. ನಾನಿನ್ ಬರ್ತೀನಿ ಸರ್. ಹೋಗಮ್ಮ ಹೋಗು. ಸ್ವಾಮಿ, ಏನಂದ್ರಿ ನೀವು? ನಾವು ಕೆಟ್ಟ ಜನನ ಕುಡ್ದಿದ್ದೀವಿ ಅಂತ ನಮ್ಮನ್ನ ಕೆಟ್ಟವ್ರು ಅಂತೀರಾ ನೀವು? ನಮ್ಮ ಜೋಬಲ್ಲಿರೋ ದುಡ್ಡಲ್ಲಿ ನಾವು ಕುಡಿತೀವಿ, ನಿಮ್ ಜೋಬಲ್ ದುಡ್ಡಲ್ಲಿ ಕುಡಿಯಲ್ಲ ಗೊತ್ತಾ? ನಮ್ಮನ್ನ ಕೆಟ್ಟವ್ರು ಅಂತಿರಲ್ಲ. ನೀವ್ರೇ ಕೆಟ್ಟವ್ರು.
ಒಂದ್ ತಿಂಗಳಲ್ಲಿ ಎಷ್ಟು ಸಾರಾಯಿ ಅಂಗಡಿಗೆ ಲೈಸೆನ್ಸ್ ಕೊಡ್ತೀರಾ ಹೇಳ್ರಿ. ನಾವು ಅಂಗಡಿ ಹತ್ರ ಕುಡಿಬಾರ್ದು, ಕಲ್ಲು ಹೊಡಿತೀವಿ ಅಂತ ಹೋದ್ರೆ ನೀವು ಬಿಡ್ತೀರಾ? ಒಡ್ಡಿಯಾಗ ದೊಣ್ಣೆ ತಗೊಂಡ್ ಬರ್ತೀರಾ? ನಾವು ಕೆಟ್ಟವ್ರ? ಹೇಳ್ರಿ. ನೀವು ಕಂಡ್ರಿ ಕೆಟ್ಟವ್ರು. ನೀವು ಕುಡ್ದಿದ್ಯಾ ಅಂತ ನೋಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ನಿನ್ನ ಕೈಯಲ್ಲೇ ಪಿಸ್ತೂಲ್ ತೋರ್ತಾರಲ್ಲಪ್ಪ. ಕುಡ್ದಿದ್ದಲ್ಲ ಫುಲ್ ಡೌನ್ ಆಗ್ಬಿಡ್ತು. ತಿರ್ಗಾ ಕುಡಿಬೇಕಲ್ಲಪ್ಪ. ಅಯ್ಯೋ ಗಿರ್ಜವ್ವ ಎಲ್ಲ ಸುಟ್ಟೋಯ್ತಾ ಇತ್ತು. ಹೋಗವ್ವ, ಬ್ಯಾಗ್ ಹೋಗಿ ಕಂಬಳಿ ತಕಬ. ಈ ಹೆಣ್ಣಿಗೆ ಎಷ್ಟು ಅಂತ ನಾನು ಹೇಳೋದು, ಬೇಡ ಬೇಡ ಅಂತ ಪಡ್ಕೊಂಡೆ. ಎಲ್ಲಿ ಕೇಳ್ತಾಳೆ ನನ್ನ ಮಾತನ್ನ? ಒತ್ಸವ ಬ್ಯಾಗ. ಆ ಮಕ್ಕಳು ಯಾವ್ರು ಈ ಕಷ್ಟ ಅನುಭವಿಸೋರು ಯಾರು? ಈಗ ಆ ಕುಂಟಿ ನಿಂಗಂತ ಹೋಗಿ ಬಸಿ ತೈಲ ತಕೊಂಬಂದ್ಬಿಡವ. ಬ್ಯಾಗ್ ಹೋಗು. ಸಾಕವ್ವ, ನಮ್ ಗಿರ್ಜವ್ವ ಏನಾತವ? ಏನಿಲ್ಲ ಶಂಕರಪ್ಪನವ್ರೆ, ಚಳಿ ಜ್ವರ ಕಮ್ಮಿ ಆಯ್ತಾ ಇಲ್ಲ. ಡಾಕ್ಟರ್ ಹತ್ರ ಕರ್ಕೊ ಹೋಗ್ಬೇಕು. ಹೋಗಿ ಆಟೋ ರಿಕ್ಷಾ ಕರ್ಕ ಬರ್ಬೇಕಲ್ಲ ಮತ್ತೆ. ಕರ್ಕ ಬರ್ತೀನವ. ಬ್ಯಾಗ್ ಕರ್ಕ ಬನ್ನಿ. ಕಣವ. ಅಂಥದ್ದೇನು ತೊಂದರೆ ಇಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಹುಷಾರಾಗ್ತಾರೆ. ಆಯ್ತು ಡಾಕ್ಟ್ರೆ. ಇದರಲ್ಲಿ ಮಾತ್ರೆಗಳನ್ನ ಬರೆದಿದ್ದೀನಿ, ಈಗಲೇ ತೆಗೆದುಕೊಂಡು ಬನ್ನಿ. ಹಲೋ ಚಂದ್ರು ಅವರೇ, ಚೆನ್ನಾಗಿದ್ದೀರಾ? ಏನು ಇತ್ತ ಕಡೆ ಬರಲೇ ಇಲ್ವಲ್ಲ ನೀವು? ಶಂಕರಪ್ಪ, ಔಷಧಿ ತರಕ್ ದುಡ್ಡಿಲ್ವಾ? ಈಗ ಇದಿಟ್ಕೊಂಡು ಬ್ಯಾಗ್ ಹೋಗಿ ಔಷಧಿ ತಕಬ. ಬ್ಯಾಗ್ ಹೋಗ್ ಮೊದಲು. ಏನ್ ಬೇಕಯ್ಯ ನಿನಗೆ? ಏನು ಬೇಡ ಅಂದ್ರೆ ಇನ್ಯಾಕೆ ಬಂದಿದ್ಯಾ? ಅದೇ ಬೇಡ. ಅವನ್ ಕೊಟ್ನಲ್ಲ, ನಾನು ಕೊಡ್ಬೇಕಣ್ಣ. ತಕ ಹೋಗೋ, ಮಜಾ ಮಾಡು. ಹೋಗಲ್ಲ, ಹೋಗ ನಾನು ಬೇಕಾದ್ರೂ ಆರಾಮಾಗಿ ನಮ್ಮ ಮನುಷ್ಯನ
ಮೊದ್ಲಿಂದ 2 ರೂಪಾಯಿ ಹೋಗೋಗ ರವಿ, ಇದ್ರಲ್ಲಿ ಹೊಸ ಬಟ್ಟೆ ಇದೆ. ದೀಪಾವಳಿ ಹಬ್ಬ ಕೊಲ್ಸ್ಕೋಬೇಕು. ಹೊಲಿಗೆ ಚಾರ್ ನಾನ್ ಕೊಡ್ತೀನಿ. ಫ್ಯಾಕ್ಟ್ರಿಗೆಲ್ಲ ಹಾಕೋ ಬರ್ಬೇಡ, ಧೂಳಾಗತ್ತೆ. ಏನೋ ಗೊತ್ತಾಯ್ತಾ? ಆಯ್ತು ಸರ್. ಸರಿ, ಹೋಗ್ಬಾ. ಹೇ, ಹಬ್ಬ ಬಂತು ಹಬ್ಬ, ದೀಪ ಹಚ್ಚೋ ಹಬ್ಬ. ಹಬ್ಬ ಬಂತು ಹಬ್ಬ, ದೀಪ ಹಚ್ಚೋ ಹಬ್ಬ. ಲಾ ಲ ಲ ಲ. ನಿನಗ್ ಬರ್ಬಾರ್ದು ಬರ ನಿನ್ ಕೈ ಕರಿ ನಾಗ್ರ ಕಡಿಯ ಹೆಂಗ್ ತಗೊಂಡೋಗ್ತಾನ ನೋಡ ನನ್ ಮನೆ ಹಾಳಾಗ್ ಹೋಗ ನಿನ್ ಮಕ್ಕಿ ಬೆಂಕಿ ಹಾಕ ನಂದೇ ಕುಡಿತಾರೆ, ನನಗೆ ಬೈತಾರೆ. ಅದಕ್ಕ ನನ್ನ ಮಕ್ಕಳಿರ್ಬೇಕು. ಅಲ್ಕ ನಾನು ಮಕ್ಕಳ ಬೇವರ್ಸಿ ನಾನು ಮಕ್ಕಳ ನನ್ನ ಏನ ತಿಳ್ಕೊಂಡಿದ್ರ ನೀವು? ನಾನು ಯಾರು ಗೊತ್ತಾ? ಅಣ್ಣಯ್ಯ. ಅಣ್ಣಯ್ಯ ಈಸ್ ಗ್ರೇಟ್. ನಾನು 2 ರೂಪಾಯಿ ಕೇಳಿದ್ರೆ ಇಲ್ಲ ಅಂತೀರಾ? ನನ್ನ ಮಕ್ಕಳಲ್ಲಿ ಬಿಟ್ಟು ಕುಡಿಯಕ್ ಬಂದಿದ್ದೀರಾ? 2 ರೂಪಾಯಿ ಕೊಟ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ? ನನ್ನ ಮಕ್ಕಳ್ರ ಲೇ ದ್ರಾಬೆ ನನ್ನ ಮಕ್ಕಳ್ರ ನಾನು ಪಿಟಿ 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 ಮುಖ ನೋಡ್ತೀಯಾ? ಇಲ್ಲಿ ನೋಡು, ನಾನೊಂದು ಪಂಚ್ ಇಟ್ ಬಿಟ್ರೆ ನೀನಿಲ್ಲ ಅಷ್ಟೇ. ಏನತ್ತೆ? ಅದಕ್ಕೆ ತುಂಬಾ ಹುಷಾರಿಲ್ಲ. ಏನಾಗಿದೆ? ಆಸ್ಪತ್ರೆಗೆ ಸೇರ್ಸಿದೀವಿ. ಅಮ್ಮನ ಆಸ್ಪತ್ರೆಗೆ ಸೇರ್ಸಿದಾರ? ಬಾ ಅತ್ತೆ ಹೋಗೋಣ. ಅಮ್ಮ ಅಮ್ಮ ಅಮ್ಮ, ಇಲ್ಲಿ ನೋಡಮ್ಮ, ರವಿ ಬಂದಿದ್ದೀನಿ ನೋಡಮ್ಮ. ಅಮ್ಮ, ಏನೂ ಆಗಕ್ಕಿಲ್ಲ ಕಣಪ್ಪ. ಅಮ್ಮ 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 ಅಮ್ಮ, ಇಲ್ಲಿ ನೋಡಮ್ಮ. ಅಮ್ಮ, ನೀನೇನು ಹೆದ್ರಬೇಡಮ್ಮ, ನಾನಿದ್ದೀನಿ. ಇಲ್ಲಿ ನೋಡಮ್ಮ, ಸಂಬಳ ತಂದಿದ್ದೀನಿ, ತಗೊಮ್ಮ. ಅಮ್ಮ, ಡಾಕ್ಟರ್ ಡಾಕ್ಟರ್, ನಮ್ಮಮ್ಮ ನೋಡಿ ಡಾಕ್ಟರ್. ಭಯ ಬೀಳ್ಬೇಡ, ಏನೂ ಆಗಿಲ್ಲ. ನಿಮ್ಮ ಧೈರ್ಯವಾಗಿರಿ. ಇಲ್ಲಿ ತುಂಬಾ ಅನ್ನ ಇದೆ, ತಿನ್ನನ್ವೇನಾ? ಬಾ. ಲಕ್ಷ್ಮಿ, ಏನೇ ಮಾಡ್ತಿದ್ದೀರಾ ನೀವು? ನಿಮ್ಗೆ ನಾಚಿಕೆ ಆಗಲ್ವಾ? ಎಂಚಲಲ್ಲೇ ಅನ್ನ ತಿಂತಿದ್ರಾ? ಏನಾಗಿದೆ ನಿಮ್ಗೆ? ನೋಡಿ ಮನೆಗೆ ಹೋಗ್ಲಿ ಬಿಡತ್ತೆ, ಅಮ್ಮ ಬೇರೆ ಆಸ್ಪತ್ರೆಯಲ್ಲಿದ್ದಾರೆ. ಬಾ ಅತ್ತೆ ಹೋಗೋಣ. ಮನೆಗ್ ಬಾ, ಮಾಡ್ತೀನಿ ನಂಗೆ ಇವತ್ತು. ಯಾರಪ್ಪ ನೀನು? ಯಾವ ತರದ ಅಂಗಡಿ ಇದು? ಏನ್ ಮಾಡ್ತಿದೀಯಾ? ವ್ಯಾಪಾರ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಾ? ಹೌದು ಸರ್. ಏನಪ್ಪ ಇದ್ರ ಬೆಲೆ ಏನು ಅಂತ ಗೊತ್ತೇನಪ್ಪ? ಗೊತ್ತು ಸರ್. ನಾನು BA ಓದಿದ್ದೀನಿ ಸರ್. ನಾನು ಕೆಲ್ಸಕ್ಕೆ ಟ್ರೈ ಮಾಡಿ ಎಲ್ಲೂ ಕೆಲಸ ಸಿಗ್ಲಿಲ್ಲ ಸರ್. ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರೋಣ ಅಂದ್ರೆ ನನ್ನ ಹತ್ರ ಹಣ ಇಲ್ಲ ಸರ್.
ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಜನ ಇಲ್ಲ ಸರ್. ನನ್ನನ್ನು ವಿದ್ಯಾವಂತನಾಗಿ ಮಾಡೋದಕ್ಕೆ ನನ್ನ ತಂದೆ ತಾಯಿ ಇದ್ದ ಬದ್ದ ಆಸ್ತಿ ಎಲ್ಲ ಮಾರ್ಬಿಟ್ಟು ಸರ್. ನಾನು ಊಟ ಮಾಡಿ 3 ದಿವಸ ಆಯ್ತು ಸರ್. ಅದಕ್ಕೆ ಇದನ್ನೆಲ್ಲ ಮಾರ್ತಾ ಇದ್ದೀನಿ ಸರ್. ಒಂದೊತ್ತಾದ್ರೂ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಸರ್. ಅಯ್ಯೋ ದೇವ್ರೆ, ಎಂಥ ಸ್ಥಿತಿ ಬಂತಪ್ಪ ನಮ್ಮ ದೇಶದಲ್ಲಿ. ಓದಿರೋ ವಿದ್ಯಾವಂತರು ಕೆಲಸಗಳಿಲ್ಲದೆ ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಇದ್ದ ಸರ್ಟಿಫಿಕೇಟ್ನ ಮಾರ್ಕೊಂಡು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಅಂತ ಕಾಲ ಬಂತಲ್ಲಪ್ಪ. ಇಂದಿನ ಯುವಕರ ಗತಿನೇ ಹೀಗಾದ್ರೆ ಮುಂದಿನ ಪೀಳಿಗೆ ಗತಿ ಏನಾಗುತ್ತೆ? ದೇವ್ರೆ, ಇಂಥ ವಿದ್ಯಾವಂತ ಯುವಕರನ್ನೆಲ್ಲ ನೀನೇ ಕಾಪಾಡ್ಬೇಕಪ್ಪ ದೇವ್ರೆ. ಮಾಮ, ಕಾಪಿ ತಗೊಳ್ಳಿ ಮಾಮ. ತಗೊಳಪ್ಪ. ಬೇಡ ಸರ್, ನೀವು ಕುಡಿಯಿರಿ. ತಗೊಳ್ಳಿ ಸರ್. ತಗೊಳಪ್ಪ. ಪ್ರೀತಿಯಿಂದ ಕೊಡೋದನ್ನ ಬೇಡ ಅಂತ ಹೇಳ್ಬಾರ್ದು. ತಗೋ. ಯಾರ್ ಮಾಮ ಇವರು? ಇವನು ಎಲ್ಲಾ ಕಡೆ ಕೆಲ್ಸಕ್ಕೆ ಅಲ್ದಾಡಿದಾನೆ. ಎಲ್ಲೂ ಕೆಲಸ ಸಿಗದೆ ತನ್ನ ಹೊಟ್ಟೆ ಪಾಡಿಗೋಸ್ಕರ ಇವನ್ನೆಲ್ಲ ಮಾರಿ ಜೀವನ ನಡೆಸೋಣ ಅಂತ ಬಂದಿರೋ ನಿರುದ್ಯೋಗಿ ಯುವಕ ಕಣೆಯ ಇವನು. ನಮ್ ಬಾರಲ್ಲಿ ಒಂದ್ ಕೆಲ್ಸ ಖಾಲಿ ಇದೆ, ಬಂದ್ ಮಾಡ್ತಾರ ಕೇಳಿ. ರವಿ, ಇವನು ದೊಡ್ಡ ವಿದ್ಯಾವಂತ ಕಣೆಯ, ಡಿಗ್ರಿ ಸರ್ಟಿಫಿಕೇಟ್ ಪಡ್ಕೊಂಡಿರೋನು. ಇವನು ಬಾರಲ್ಲಿ ಕೆಲಸ ಮಾಡಕ್ಕಾಗತ್ತಾ? ಸರ್, ನಾನು ಯಾವ ಕೆಲಸನಾದ್ರೂ ಮಾಡ್ತೀನಿ, ನಾನು ಬದುಕಬೇಕಷ್ಟೇ. ಹೌದಾ? ಶಭಾಷ್. ಈಗ ನಿನ್ನ ಮಾತು ಒಪ್ಪಿದೆ. ಇದನ್ನೆಲ್ಲ ತೆಗೆದಿಡು. ಇವತ್ತು ಕೆಲಸ ಚಿಕ್ಕದಿರ್ಬೋದು, ಅದೇ ಕೆಲಸ ನಾಳೆ ದೊಡ್ಡದಾಗತ್ತೆ. ಹೊಟ್ಟೆ ಪಾಡಿಗೋಸ್ಕರ ಇದನ್ನೆಲ್ಲ ಮಾರ್ಕೋಬಾರ್ದಪ್ಪ. ರವಿ, ಇವನನ್ನು ಕರ್ಕೊಂಡೋಗಿ ಆ ಕೆಲಸ ಕೊಡ್ಸಪ್ಪ. ಆಯ್ತು ಮಾಮ. ನಮಸ್ಕಾರ ಸರ್, ಬರ್ತೀನಿ. ಬನ್ನಿ ಸರ್. ಸರ್ ನಮಸ್ಕಾರ ಸರ್. ಇವ್ರ ಹೆಸರು ವಿದ್ಯಾಸಾಗರ್ ಅಂತ. ನಮಸ್ಕಾರ ಸರ್, ಒಂದ್ ಕೆಲ್ಸ ಖಾಲಿ ಇದೆ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಕರ್ಕೊಂಡ್ ಬಂದೆ ಸರ್. ಬೆಳಿಗ್ಗೆ ಯಾರ ಕೆಲಸ ಕೇಳ್ಕೊಂಡು ಬಂದಿರೋ ಅವನು ಕೊಟ್ಬಿಟ್ನಲ್ಲಪ್ಪ. ಯಾವ್ದೋ ಇಲ್ವಲ್ಲ ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ ಸರ್, ಬೇರೆ ಯಾವ್ದಾದ್ರು ಕೆಲ್ಸ ಕೊಡಿ ಸರ್. ಯಾವ ಕೆಲಸ ಕೊಡ್ಲಿ ನಾನು? ಸರ್, ನಿಮ್ಗ್ ದಮ್ಮಯ್ಯ ಸರ್ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದಾರೆ ಸರ್. ಕಾಲ್ ಬಿಡೋರವೇ, ಕೆಲಸ ಯಾವತ್ ಖಾಲಿ ಇದೆ ನೋಡ್ಕೊಂಡು ಕೊಡೋಣ ಅಂತ. ಒಟ್ನಲ್ಲಿ ಹುಡುಗರು ಒಂದ್ ಕೆಲಸ ಕೊಡ್ಬೇಕು, ಅಷ್ಟೇ ತಾನೆ? ಆಯ್ತು ಸರ್. ಇನ್ಮೇಲೆ ನೀವಿಲ್ಲಿ ಆರಾಮಾಗಿರ್ಬೋದು. ರವಿ, ನಿನ್ಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕನ್ನೋದು ಗೊತ್ತಾಗ್ತದೆ. ನನ್ನ ತಂದೆ ತಾಯಿ ಜನ್ಮ ಕೊಟ್ಟು ವಿದ್ಯಾಭ್ಯಾಸ ಕಲ್ಸ್ಕೊಟ್ರು, ಆದ್ರೆ ಇವತ್ತು ನನ್ನ ಭವಿಷ್ಯದ ದಾರಿ ದೀಪವಾಗ್ಬಿಟ್ಟೆ. ಸರ್, ನಮ್ ತಾತ ಹೇಳ್ತಾರೆ, ಗಂಡಸ್ರ ಕಣ್ಣಲ್ಲಿ ಯಾವತ್ತು ಕಣ್ಣಲ್ಲಿ ನೀರ್ ಬರ್ಬಾರ್ದಂತೆ ಸರ್. ಬಂದೆ ಸರ್, ಬರ್ತೀನಿ ಸರ್, ಸಿಗೋಣ. ಈ ಸಾರಿ ಎಲೆಕ್ಷನ್ ಕ್ಯಾನ್ವಾಸ್ಗೆ ನೀನ್ ನನ್ನ ಜೊತೆ ಓಡಾಡ್ಬೇಕು. ಬರ್ತೀಯ ತಾನೆ? ನೀವು ಕರೆಯೋದೆಚ್ಚ, ನಾನ್ ಬರೋದೆಚ್ಚ. ನಡಿ ಮತ್ತೆ ಹೋಗೋಣ. ನಡೀರಿ. ಓ ನಜಪ್ಪಣ, ನಮಸ್ಕಾರ. ನೆನ್ಪಿರ್ಲಿ, ಬಹಳ ಒಳ್ಳೆ ವ್ಯಕ್ತಿ, ಬಹಳ ಸರಿ, ಶ್ರಮಜೀವಿ. ಏನಾರ ಮಾಡಿ ನಮ್ ಕೇರಿ ಓಟೆಲ್ಲ ನಿಮ್ಗೆ ಹಾಕಿಸ್ಬೇಕು. ಓ ಸಾಕಮ್ಮ, ನಮಸ್ಕಾರ. ಬುದ್ಧಿ. ಈ ಸಾರಿ ನಿಮ್ ಕಡೆ ಓಟ್ನೆಲ್ಲ ನನ್ನ ಕಡೆಗೆ ಹಾಕ್ಸ್ಬೇಕು, ಗೊತ್ತಾಯ್ತಲ್ಲ? ಆಯ್ತು ಬುದ್ಧಿ, ನಾನು ಓಟು ನಿಮ್ಗೆ. ನಮಸ್ಕಾರ ಭರತ್ ಕುಮಾರ್ ಅವರಿಗೆ. ನಮಸ್ಕಾರ. ನಮಸ್ಕಾರ. ಈ ಸರಿನೂ MLA ಎಲೆಕ್ಷನ್ ನಿಂತೀವಿ. ದಯವಿಟ್ಟು ನಿಮ್ಮ ಓಟನ್ನು ಕೊಟ್ಟು ನನ್ನನ್ನು ಗೆಲ್ಸ್ಬೇಕು. ರೀ ಶ್ರೀಕಂಠಯ್ಯನವ್ರೆ, ಹೋದ್ ಸರಿ ಗೆದ್ದು ಇದ್ದ ಚಿಕ್ಕ ಮನೆನ ದೊಡ್ಡ ಮನೆ ಮಾಡ್ಕೊಂಡ್ರಿ. ಈ ಸರಿ ಗೆದ್ದು ಯಾವ ಎಸ್ಟೇಟ್ ನ ಕೊಂಡ್ಕೋಬೇಕು ಅಂತ ಇದ್ದೀರಾ? ನಾನು ನೋಡ್ತಾನೆ ಇದ್ದೀನಿ. ನಾನು ಈ ಹೊಲ್ಸ್ಕೇರಿನಲ್ಲಿ 25 ವರ್ಷದಿಂದ ವಾಸ ಮಾಡ್ತಿದ್ದೀನಿ. ನಿಮ್ಮಂತ ರಾಜಕೀಯದ ವ್ಯಕ್ತಿಗಳು ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆದ್ರೆ ನಮ್ ಈ ಕೇರಿಗೆ ಒಂದು ರಸ್ತೆ ಇಲ್ಲ, ದೀಪ ಇಲ್ಲ, ಕುಡಿಯೋ ನೀರಂತೂ ಇಲ್ವೇ ಇಲ್ಲ. ಆದ್ರೆ ನಿಮ್ಮಂತ ರಾಜಕೀಯದವರು ನಮ್ಮ ದೇಶನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಬರ್ತೀರಾ. ಏನ್ ಮಾಡೋದು, ನಿಮ್ಮಂತ ರಾಜಕೀಯದವರಿಗೆ ಬರೀ ಇದೇ ಕೆಲಸ ಆಗೋಗಿದೆ. ಏನ್ ಗೊತ್ತು ಈ ಮುಟ್ಟಾಳ್ ಜನರಿಗೆ ನಿಮ್ಮ ರಾಜಕೀಯದ ಕಂತ್ರಿ ಬುದ್ಧಿ. ಕೇವಲ ಒಂದು ಹೊತ್ತು ಸರಾಯಿಗೂ ಒಂದು ಹೊತ್ತಿನ ಕೂಳಿಗೂ ತಮ್ಮ ಅಮೂಲ್ಯವಾದ ಮತನ ಈ ದರೋಡೆ ಕೂರಿಗೆ ಮಾರ್ಕೋತಿದ್ದಾರೆ.
ಎಲ್ಲಿ ಹೋದ್ರು ಆ ಮಹಾನುಭಾವರು? ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ನಮ್ಮ ದೇಶಕ್ಕೆ ತಮ್ಮ ಪ್ರಾಣನ ತ್ಯಾಗ ಮಾಡಿದ ಮಹಾನುಭಾವರು ಎಲ್ಲಿ ಹೋದ್ರು? ನೋಡಿ ಮಹಾಜನಗಳೇ, ನೀವೇನಾದ್ರೂ ನನ್ನನ್ನು ಗೆಲ್ಲಿಸಿ MLA ಮಾಡಿದ್ರೆ ಈ ಖಾಲಿ ಜಾಗದಲ್ಲಿ ಸರ್ಕಾರದ ವತಿಯಿಂದ ನಿಮಗೆಲ್ಲ ಉಚಿತವಾದ ಮನೆಗಳನ್ನು ಕಟ್ಟಿಸ್ಕೊಡ್ತೀನಿ. ನಿಮ್ಮಗಳ ಸಹಕಾರ ನನ್ನೊಂದಿಗೆ ಸದಾ ಇರಬೇಕು. ನಿಮ್ಮ ಓಟು ಶ್ರೀಕಂಠ ಹೇಳಿ ಎಲ್ಲ ರಾಜಶೇಖರ, ನಿನ್ ಹೆಂಡತಿ 4 ದಿವಸದಿಂದ ಕೆಲ್ಸಕ್ಕೆ ಬಂದಿಲ್ಲ. ಏನ್ ಹೇಳಿ ಸಾವ್ಕಾರ್ರೆ, ನಂತರ ನಿಯತ್ತಾಗಿ ದುಡಿಯೋನು ಹುಡುಕಿದ್ರು ಸಿಕ್ಬೇಕಲ್ಲ. ಅವಳೇನೋ 4 ದಿವಸದಿಂದ ಮೈ ಲೇ ಕಲ್ಯಾಣಿ ಬಾಯಿಲಿ. ಇವಳು ನನ್ನ ತಂಗಿ ಕಲ್ಯಾಣಿ, ಇವಳು ಎಲ್ಲಾ ಕೆಲಸ ಮಾಡ್ತಾಳೆ. ಏನನ್ನ ಕರೆದಿದ್ದು? ಅತ್ತಿಗೆ ಔಷಧಿ ತಗೊಂಡೋಗ್ಬೇಕು. ಔಷಧಿ ಆಮೇಲೆ ನಮ್ ಸಾವ್ಕಾರ ನಮಸ್ಕಾರ ಮಾಡು. ನಮಸ್ಕಾರ ಸಾವ್ಕಾರ್ರೆ. ನಿನ್ ಹೆಂಡತಿ ಹುಷಾರಿಲ್ದಿದ್ರೇನಂತೆ, ನಾಳೆಯಿಂದ ಇವಳನ್ನ ಕೆಲಸ ಕಳ್ಸ್ಕೊಡು. ಆಯ್ತು ಸಾವ್ಕಾರ್ರೆ. ಲೇ ಸಾವ್ಕಾರರು ನಮಗ್ ದೇವ್ರಿದ್ದಂಗೆ. ನಾಳೆ ನೀನ್ ಲೇ ಅದ್ಯಾಕೆ ಹಂಗೋಡಾಯ್ತಾ ಇದ್ಯಾ? ಬೆಳಿಗ್ಗೆನೆ ಸಾವ್ಕಾರ ಮನೆ ಕೆಲ್ಸಕ್ಕೆ ಹೋಗ್ಬಿಡು. ಹುಣ್ಸೆ ಮರದ ಪಕ್ಕನೆ ಮನೆ. ಹೇಳಿದ್ದೀನಿ, ಒಂಚೂರು ಅಡ್ವಾನ್ಸ್ ಬೇಕಾಗಿತ್ತು. ಅಡ್ವಾನ್ಸ್ ಮಾತ್ರ ಮೊದಲೇ ಕೇಳ್ಬಿಡ್ತೀಯ. ತಗ, ನಾಳೆಯಿಂದ ಕೆಲಸ ಕಳ್ಸೋದ್ ಮಾತ್ರ ಮರಿಬೇಡ. ಆಯ್ತು ಸಾವ್ಕಾರ. ಅಮ್ಮ, ಲಕ್ಷ್ಮಿ, ರವಿಗೆ ಊಟ ಇಟ್ಟಿದ್ಯಾ? ಇಲ್ಲಮ್ಮ, ಸ್ವಲ್ಪ ಇತ್ತು, ನಾವೆಲ್ಲ ತಿನ್ಬಿಟ್ವಿ. ನಾವೆಲ್ರೂ ಆ ಕಂದನ್ ಕೈನೇ ನೋಡ್ತಾ ಇದೀವಿ, ಅವನ್ ಏನ್ ತಂದಿದ್ದಾನೆ ಅಂತ. ಅವನ್ ಹೊಟ್ಟೆ ನೋಡೋರು ಯಾರೂ ಇಲ್ಲ. ಪಾಪ, ಅವನು ಊಟ ಮಾಡಿದನು ಇಲ್ವೋ ಆ ದೇವ್ರಿಗೆ ಗೊತ್ತು. ಅಮ್ಮ, ತಗೊಮ್ಮ ಔಷಧಿ. ಇಲ್ಲಿ ಹೊಸ ಬಟ್ಟೆಗಳನ್ನಿಟ್ಟಿದ್ನಲ್ಲ, ಎಲ್ಲಮ್ಮ? ಅಣ್ಣ, ಅಪ್ಪ ತಗೊಂಡು ಹೋದ್ರು. ಅವ್ರ ಬುದ್ಧಿಗಿಷ್ಟು ಬೆಂಕಿ ಹಾಕ. ಮಗು ಆಸೆಯಿಂದ ತಂದಿದ್ ಬಟ್ಟೆ ಅದನ್ನು ಬಿಡ್ಲಿಲ್ವಲ್ಲ. ಮಕ್ಕಳಿಗೊಂದು ತುಂಡು ಬಟ್ಟೆ ತಂದ್ಕೊಡೋ ಯೋಗ್ಯತೆ ಅಂತೂ ಇಲ್ಲ. ಯಾರೋ ಪುಣ್ಯಾತ್ಮ ತಂದ್ಕೊಟ್ಟಿದ್ ಬಟ್ಟೆ ಅದನ್ನು ತಗೊಂಡು ಹೋಗ್ಬಿಟ್ರ. ಅಯ್ಯೋ ದೇವ್ರೆ, ರವಿ, ನನ್ ಕಂದ, ಅವ್ರು ಕೊಡುತ್ತಿದ್ದ ಚಟಕ್ಕೆ ಈ ಮನೆನೇ ಹಾಳು ಮಾಡ್ಬಿಟ್ರು. ಇನ್ನು ಈ ಮನೇಲಿ ಏನ್ ಉಳಿದಿದೆಪ್ಪ? ಹೋಗ್ಲಿ ಬಿಡಮ್ಮ, ಅಳ್ಬೇಡ. ಇನ್ನೊಂದ್ಸಲ ತಗೊಂಡ್ರೆ ಆಯ್ತು. ಅಯ್ಯಮ್ಮ, ಕಲ್ಯಾಣಿನ ನಮ್ ಸಾವುಕಾರ ಶ್ರೀಕಂಠಯ್ಯನವ್ರ ಮನೆ ಕೆಲ್ಸಕ್ಕೆ ಕಳ್ಸಿದ್ದೀನಿ. ಏನು, ಕಲ್ಯಾಣಿನ ಶ್ರೀಕಂಠಯ್ಯನ ಮನೆಗೆ ಕೆಲ್ಸಕ್ಕೆ ಕಳ್ಸಿದ್ಯಾ? ಹೌದು ಕಣೆ. ನೀನ್ ಕೆಲ್ಸ ಮಾಡ್ಬೇಕಾಗಿತ್ತಲ್ಲ ಅಂತ, ಹುಷಾರಿಲ್ಲ ಅಂತ ಸುಳ್ಳೆ ನಾಟಕ ಕೂತಿದ್ಯಾ. ಇನ್ನು ಅವನು ಎಲ್ಲೆಲ್ಲ ಸುತ್ತಾಡ್ತಾವನೆ. ನಮ್ಮಪ್ಪ ಮುದಿಯ ಅವರೆಲ್ಲ ಸುತ್ತಾಡ್ತಾವನೆ. ಹಿಂಗಾದ್ರೆ ನಮ್ ಸಂಸಾರ ನಡೆಯೋದು ಹೆಂಗ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ವಯಸ್ಸಿಗೆ ಬಂದ ಹುಡುಗಿನ ಆ ಚಂಡಾಳ್ ಮನೆ ಕೆಲ್ಸಕ್ಕೆ ಕಳ್ಸಿದ್ಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಕುಡುಕರು ಇರ್ತಾರೆ, ಆದ್ರೆ ನಿನ್ನಂತ ಕುಡುಕನ್ನ ಈ ಪ್ರಪಂಚದಲ್ಲಿ ಯಾರು ನೋಡಿಲ್ಲ. ನಿನ್ನಂತ ಕುಡುಕನ್ನ ನೋಡೇ ಇಲ್ಲ. ಛೀ! ಕುಡಿಯೋಕೆ ಅಂದ್ರೆ ನೀನ್ ಯಾರನ್ ಬೇಕಾದ್ರೂ ತಲೆ ಹಿಡಿಯೋ ಕೆಲ್ಸ ಮಾಡ್ತೀಯ.
ಏನ್ ಮೈಗೆ ಚೆನ್ನಾಗಿಲ್ವಾ? ಏನ್ ವೇದಾಂತ ಮಾತಾಡ್ತೇನಿಲ್ಲ? ಅಲ್ಲ, ನಾನು ದುಡ್ಡು ಇಸ್ಕೊಂಡು ಅವ್ರ ಮನೇಲಿ ಕೆಲ್ಸಕ್ಕೆ ಕಳ್ಸಿದ್ರೆ ನಾನು ತಲೆಡ್ಕಾಗ್ಬಿಡ್ತೀನ ನಿಮ್ಗೆ? ಹಂಗಾರೆ ಬೇರೆಯವರೆಲ್ಲ ಏನಾಗ್ತಾರೆ ಹೇಳ? ವರದಕ್ಷಿಣೆ ಅಂತ ಕಾಸು ಕೊಟ್ಟು ಊರವ್ರನ್ನೆಲ್ಲ ಕರೆದು ಕೂರ್ಸಿ ಅಕ್ಷತೆ ಕಾಳು ಕೊಟ್ಟು ಆಶೀರ್ವಾದ ಮಾಡಿಸ್ಕೊಂಡು ತಿನ್ನಾಕ್ ಕೊಟ್ಟು ಉಣ್ಣಾಕ್ ಕೊಟ್ಟು ರೂಮ್ ಒಳಗೆಲ್ಲ ಕಳಿಸ್ತಾರಲ್ಲ, ಅವ್ರಿಗೇನಂತ ಕರಿತೀಯ? ನಿನ್ ಲೆಕ್ಕದಲ್ಲಿ ಅವರು ನನಗೆ ತಲೆಡಿಗರ ಆಗ್ಬಿಡ್ತಾರೆ. ಜಾಸ್ತಿ ಮಾಡಿ ನೆಕ್ಬಿಡ್ತೀನಿ ನಲ್ಲಿ. ಯೋ, ಹೆಣ್ಣು ಅಂದ್ರೆ ಏನಂತ ತಿಳಿದಿದ್ಯಾ? ಏನಂತ ತಿಳ್ಕೊಂಡಿದ್ಯಾ ನೀನು? ನೀನು ಮಲ್ಕೊಂಡಿರುವಾಗ ಸುಖ ಪಡಿಸೋ ಹಾಸಿಗೆ ಅಂತ ತಿಳ್ಕೊಂಡಿದ್ಯಾ? ಪ್ರಪಂಚದಲ್ಲಿ ಎಲ್ಲಾ ಗಂಡಸರು ನಿನ್ ಹಾಗೆ ಯೋಚನೆ ಮಾಡಿದ್ರೆ ನಾಯಿ ಜಾತಿಗೂ ಗಂಡಸರ ಜಾತಿಗೂ ಏನಯ್ಯ ವ್ಯತ್ಯಾಸ ಇದೆ? ಒಬ್ಬ ಹೆಣ್ಣು ಒಂದು ಗಂಡಸನ ಆಶ್ರಯ ಯಾಕೆ ಗೊತ್ತಾ ಬಯಸ್ತಾಳೆ? ತನ್ನ ಗಂಡ ಆದವನು ಅವಳನ್ನ ಪ್ರೀತಿ ಪ್ರೇಮದಿಂದ ಕಾಪಾಡ್ತಾನೆ ಅಂತ 108 ಕನಸುಗಳನ್ನ ಕಟ್ಕೊಂಡ್ ಬರ್ತಾಳೆ. ನಿನ್ನಂತ ಕುಡುಕ ಗಂಡನ ನಾನ್ ಮದ್ವೆ ಆಗಿದ್ದೀನಿ ಅಂತ ನನ್ ಜನ್ಮಕ್ಕೆ ನಾಚಿಕೆ ಆಗ್ತಾ ಇದೆ ಕಣಯ್ಯ. ಅಯ್ಯೋ, ಏನಾಗೋಯ್ತು? ಕಲ್ಯಾಣಿ, ಅಯ್ಯೋ ಕಲ್ಯಾಣಿ. ನಂಗೊಂದು ಗೊತ್ತಾಗಿಲ್ಲ. ಹೇಳ್ತಾಳೆ ಹೆಣ್ಣು ಗಂಡು ಬೇರೆ ಬೇರೆ ಅಂತ. ಬೇರೆಯವ್ರು ಹೇಳಿದಾರೆ ಗಂಡು ಹೆಣ್ಣು ಒಂದೇ, ಭೇದ ಮಾಡಬಾರ್ದು ಅಂತ. ನಮ್ಗೆ ಯಾವ ಪೊಜಿತಿ ಇದೇ ಬೆಸ್ಟ್ ಶಿವ ಅಂತ ಈ ಎಣ್ಣೆ ಪ್ರಪಂಚ. ಕಲ್ಯಾಣಿ, ಹೆದರ್ಕೋಬೇಡ, ನನ್ನ ಮಾತು ಕೇಳು. ನಿಂಗೆ ಎಷ್ಟು ದುಡ್ಡು ಬೇಕಾದ್ರೂ ನಾನು ಕೊಡ್ತೀನಿ. ಬಾ, ನಿನ್ನ ಅದಕ್ಕೇನು ನನ್ನ ಮಾತು ಕೇಳಿಲ್ಲ. ಬಾ, ನೋಡ ಶ್ರೀಕಂಠಯ್ಯ, ನಿನ್ ಜನ್ಮಕ್ ಬೆಂಕಿ ಹಾಕ ಮನುಷ್ಯನ ನೀನು. ನಿನ್ ಹತ್ರ ದುಡ್ಡಿದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಾವು ಬಡವರೇ ನಿಜ, ಆದ್ರೆ ನಿಂತರ ನಾವು ಕಂಡವ್ರ ತಲೆ ಒಡೆದು ಸಂಸಾರ ಮಾಡ್ತಿಲ್ಲ ಕಡೋ. ಪಾಪಿ, ನಿನ್ನಂಥವ್ರು ಇರೋದ್ರಿಂದ ನಮ್ಮಂತ ಹೆಣ್ಮಕ್ಳು ಬೀದಿಗೆ ಬಂದಿರೋದು. ಏಯ್, ನಿನ್ ಮುಖ ಬೆಂಕಿ ಹಾಕ. ಬಾಮ. ಅಣ್ಣ, 2 ರೂಪಾಯಿ ಕೊಡೋಣ. ಅಣ್ಣ, 2 ರೂಪಾಯಿ ಕೊಡೋಣ, 90 ಹಾಕ್ಬೇಕು. ಅಣ್ಣ, ನೀನು ಕೈ ಮುಗಿದು ಕೇಳ್ತೀನಿ, 90 ಹಾಕಿಲ್ಲ ನಾನು ಸದೋ ಬಿಡ್ತೀನಿ. ದಮ್ಮಿ ನಮ್ಮ ಮಕ್ಕಳ ಈ ಅಣ್ಣಯ್ಯ ಚೆನ್ನಾಗಿದ್ದಾಗ ಎಲ್ಲರೂ ಕುಡ್ಸು ಕುಡ್ಸು ಅಂತ ಗಂಟು ಬೀಳ್ತಿರೋ. ಬೇವರ್ಸಿ ನನ್ನ ಮಕ್ಕಳು. ರಾಣಿ, ರಾಣಿ, ನಂಗೆ ಈಗ 90 ಕೊಡ್ಬೇಕು. ಆಗಕ್ಕಿಲ್ಲ. ಆಗಕ್ಕಿಲ್ಲ ಅಂದ್ರೆ ಹೆಂಗೆ? ನಾನು ಕೊಡ್ಲೇಬೇಕು. ಏನ್ ನಿನ್ ದೌಲತ್ತ? ಏನ್ ನಿನ್ ಕತೆ? ಏನ್ ನಿನ್ ದೌಲತ್? ನಾನೇನು ಹೆಲ್ಪ್ ಮಾಡಿಲ್ವಾ ನಿಂಗೆ? ನಿನ್ ಕೈಲಿ ಏನು ಮಾಡಕ್ ಆಗಕ್ಕಿಲ್ಲ. ನಾನ್ ಮಾಡಿದಲ್ಲ ನೀನು ಮರ್ತು ಬಿಟ್ಟ. ಏನಂತ ತಿಳ್ಕೊಂಡಿದ್ದೀನಿ ನೀನು? ಓ, ಇಷ್ಟು ಬೇಗ ಗಿರಾಕಿ ನೀನು ಮರ್ತು ಬಿಟ್ಟ ನೀನು? ನಿನ್ನಂತವ್ರು ಎಷ್ಟ್ ಜನ ನೋಡು, ನಾನು ಬೇರೆ ಕಡೆ ಕ್ವಾರ್ಟರ್ ಹಾಕ್ ಬಂದ್ರೆ ನೋಡು, ಇಲ್ಲಿ ಕೇಳ್ತೀನಿ ಇನ್ನೊಂದು ಸರಿ. ಹೋಗ ಅಂದ್ರೆ ಹೋಗ. ನೀನು ನಾನು ಬೇರೆ ಕಡೆ ಹೋಗೊಂದು ಕ್ವಾರ್ಟರ್ ಹಾಕಿ ನಾನು ಏನ್ ಮಾಡ್ತೀನಿ ಗೊತ್ತಾ? ನಾನು ಸಾಯ್ತೀನಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾನು ಸಾಯ್ತಾ ಇದ್ದೀನಿ, ಸಾಯ್ತೀನಿ, ಸತ್ತೇ ಬಿಡ್ತೀನಿ, ನೋಡಿ ಸತ್ ಬಿಡ್ತೀನಿ. ಈ ಅಮ್ಮ ಬಂದ, ಚಿತ್ರಗುಪ್ತ ಲೆಕ್ಕ ತೆಗೆದ, ದೂತರ ಕುತ್ತಿಗೆಗೆ
ಹಗ್ಗ ಹಾಕಿದ್ರು ಎಳಿತವ್ರೆ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಹಿಂಗೆ ಸಾಲಿನ ಏನದ ಏಯ್ ಏನೋ ಏನೋ ಏನಾಯ್ತು ಏಯ್ ಏನಪ್ಪ ಉಸಿರು ಅಯ್ಯ ಸೌಂಡೇ ಬಂದ್ ಎಲ್ ನನ್ನಮ್ಮ ಲೇ ಸತ್ತೋಗ್ಬಿಟ್ನಲ್ಲೇ ಸತ್ತೋಗ್ಬಿಟ್ಟ ಕಣ ಸತ್ತೋಗ್ಬಿಟ್ಟ ನೋಡ್ಲು ಲೇ ನೋಡ್ರು ಉಸಿರು ಹೊಂಟೋಯ್ತಾ ಪೀಡೆ ಭೂಮಿಗೆ ಭಾರ ಕಮ್ಮಿ ಆಯ್ತು ಒಂದ್ ಬಾಯಿ ಮೊಣ್ಣಾಕ ಸಾರ ಇಲ್ದಿರ ಸತ್ತೋಗ್ಬಿಟ್ಟಲ್ಲ ಚಟ್ಟಿಗೆ ಒಂದು ಬಾಟ್ಲಿ ಕಿಟ್ಟು ದಾರಿಲಿ ವಸೂಲ್ ಎತ್ಕೊಳ್ರಯ್ಯ ಎಣ ಎತ್ಕೊಂಡೋಗಿ ಅಲ್ಲಿ ಇಟ್ಕೊಂಡು ವಸೂಲ್ ಮಾಡೋಣ ನಡೀರಿ ಎತ್ರಪ್ಪ ಎತ್ತಯ್ಯ ಇನ್ನೆಷ್ಟೊತ್ತು ಕಾಯಿಸ್ಕೊಂಡಿರೋದು ಎಣನ ಎತ್ತಿ ಈ ಕಡೆ ಬಾರ ಅಣ್ಣ 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 ನಮ್ಮ ಅಣ್ಣಯ್ಯ ಸತ್ತಿದ್ದಾನೆ ಅಣ್ಣ 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 ದಯವಿಟ್ಟು ಅಣ್ಣ ಕೊಡಿ ಅಣ್ಣ ಪಾಪ ಕುಡಿ ಇಲ್ದರ ಸತ್ತೋಗ್ಬಿಟ್ಟಿದ್ದಾನೆ ಅಣ್ಣ ನಿಮ್ ಕಾಲ್ ಮುಗಿತೀನಿ ಅಣ್ಣ ನೀನು ಬಾ ಅಣ್ಣ ನೀನು ಕೊಡಣ್ಣ ಹೆಣ ಹಾಕ್ಬೇಕು ಅಣ್ಣ 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 ಬನ್ನಿ ಅಣ್ಣ ಅಯ್ಯೋ ನಿಮ್ಮಂತವ್ರು ರಸ್ತೆಯಲ್ಲಿ ಹೆಣ ಮಾಡಿಕೊಂಡು ಏನೋ ಮಾಡ್ತಾ ಇದೀಯಾ ಅಣ್ಣಯ್ಯ ಸತ್ತೋಗ್ಬಿಟ್ಟಿದ್ದಾನೆ ಹೋಗ್ತೀವಿ ಸರ್ ಇದು ಇಟ್ಕೊಳ್ಳಿ ಸರ್ ಹೋಗಿ ಸರ್ ಏನ ಬೇಗ ಎತ್ಕೊಂಡು ಹೋಗ್ಬಿಡು ಗೊತ್ತಾಯ್ತೇನೋ ದೊಡ್ಡ ಸಾಹೇಬರ ಬಂದ್ರೆ ಕಷ್ಟ ದುಡ್ಡು ತಗೊಂಡು ಬಿಡೋದಿಲ್ಲಪ್ಪ ನಾನು ಹೇಳ್ದಂಗ ಅಲ್ಲ ಅಲ್ಲಿ ಸರಿಯಾಗಿ ಕುಡಿಲಿಕ್ಕೆ ಕಾಸು ಕೇಳಲಿಕ್ಕೆ ಹೋದ್ರೆ ಕಾಸು ಕೊಡೋರಿಲ್ಲ, ಇನ್ನು ಸತ್ರೆ ಮಣ್ಣು ಮಾಡೋರಿಲ್ಲ. ತೂ ನಮ್ ಗನಕ್ಕೆ ಬೆಂಕಿ ಹಾಕ. ಯಾಕೆ ಒಬ್ಳೆ ಕುತ್ಕೊಂಡಿದ್ಯಾ? ಏನೂ ಇಲ್ಲ, ಯಾಕೋ ತುಂಬಾ ಬೇಜಾರು. ಇವತ್ತೆಲ್ಲೂ ಹೊರಗಡೆ ಹೋಗೋದಿಲ್ಲ ಅಂತ ಕಾಣುತ್ತೆ. ಹಾ, ಸಾಯಂಕಾಲ ಹೋಗ್ಬೇಕು. ಹೋಗೋಕ್ ಮನ್ಸೇ ಇಲ್ಲ. ಆದ್ರೆ ಮಗುಗ್ ಬಂದಿರೋ ಕಾಯಿಲೆನ ವಾಸಿ ಮಾಡೋಕೆ ದುಡ್ಡು ಬೇಕಲ್ಲ, ಅದಕ್ಕಾದ್ರೂ ಹೋಗ್ಲೇಬೇಕು. ಬಂಗಾರದ ಪಂಜರದಲ್ಲಿ ನಾವು ಗಿಳಿಗಳಿದ್ದ ಹಾಗೆ. ಒಂದೊಂದು ವೇಳೆ ನಮ್ಮ ಮನಸ್ಸಿನ ವಿರುದ್ಧವಾಗಿಯೂ ಆ ಪಂಜರದಲ್ಲಿ ಬಾಳ್ಬೇಕಾಗತ್ತೆ. ಅದ್ರ ಬಗ್ಗೆನೇ ಯೋಚಿಸ್ತಾ ಕುತ್ಕೋಬಾರ್ದು ಹೇಮ. ನೋಡ್ರು, ಒಂದ್ ಸೂಳೆಗೆ ಒಂದ್ ಸಿಪಾಯಿ ಅವಳ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಿಮ್ ಯೋಗ್ಯತೆಗಷ್ಟು ಬೆಂಕಿ ಹಾಕ. ನಾಚಿಕೆ ಆಗಿಲ್ವಂದ್ರು ನಿಮ್ಗೆಲ್ಲ.
ಒಬ್ಬಂಟಿ ಹೆಣ್ಣಿನ ಮೇಲೆ ಈ ತರ ಅವಹೇಳನವಾಗಿ ಮಾತಾಡ್ತಾ ಇದ್ದೀರಲ್ಲ. ಏಯ್ ಮುಚ್ಚ ಬಾಯಿ. ಲೈ ಕಾಳ, ಇವಳಿಗೆ ಸೂಳೆ ಅನ್ನೋ ಪದ ಹ್ಯಾಗ್ ಬಂತು ಅಂತ ಗೊತ್ತಾ? ಯಾರಿಂದ ಬಂತು ಅಂತ ಗೊತ್ತಂಡ್ರೋ? ಲೈ, ಗಂಡು ತನ್ನ ತೀಟೆ ತೀರ್ಸ್ಕೊಳ್ಳೋದಕ್ಕೆ ಹೆಣ್ಣಿನ ಪ್ರೀತಿಯ ಬಲಹೀನ ತಿಳಿದು ನಿನ್ನಂತಹ ಕಂತ್ರಿ ನಾಯಿಗಳ ಮುದ್ದು ಮಾತಿನ ಜಾಲದಲ್ಲಿ ಸಿಕ್ಕಿ ಸಮಾಜದಲ್ಲಿ ನೀವುಗಳು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವಳಿಗೆ ಸೂಳೆ ಪಟ್ಟ ಕಟ್ಟಿ ಬೀದಿಗೆ ಬಿಟ್ಟಿದ್ದೀರ. ನಿಮ್ಗಳಲ್ಲಿ ಒಂದು ಮಾತು ಕೇಳ್ತೀನಿ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬಂದು ಇವಳಿಗೆ ಒಂದು ಬಾಳ್ ಕೊಡ್ತೀರಾ? ಆ ಕೆಲಸ ನೀನೇ ಮಾಡ್ಬೋದಲ್ಲ. ಕಾಳ, ಸರಿಯಾಗಿ ಹೇಳ್ತಾ ಇದೀಯಾ? ನನ್ನನ್ನು ಬಾಳ್ ಕೊಡು ಅಂತ ಹೇಳ್ತಾ ಇದೀಯಾ? ನಾನ್ ಬಾಳ್ ಕೊಡ್ಬೇಕಾ? ಇದು ಈಗ್ಲೂ ಆಗ್ಲೋ ಬಿದ್ದೋಗೋ ಮರ. ನಾನು ಹೇಗೆ ಬಾಳ್ ಕೊಡೋಕ್ ಸಾಧ್ಯ? ನೀವೇ ಹೇಳಿ. ಬನ್ನಿ ಮುಂದೆ, ಯಾರಾದ್ರೂ ಬನ್ನಿ. ಯಾಕೆ ಯಾಕೆ ಯಾಕೆಲ್ಲ ತಲೆ ತೆಗೆಸ್ಕೊಂಡು ನಿಂತಿದ್ದೀರಾ? ಯಾಕ್ರೋ ಸುಮ್ಮನೆ ಇದ್ದೀರಾ? ನಿಮ್ಮ ಮನೆಗಳಲ್ಲಿ ಅಕ್ಕ ತಂಗಿ ಅಮ್ಮ ಮಗಳು ಇದ್ದಂಗೆ ಇವಳು ಒಬ್ಳು ಹೆಣ್ಣು ಕಂಡ್ರು. ಲೈ ಹೇಳೋ, ಸೂಳೆ ಅಂದ್ರೆ ಏನು? ಸೂಳೆ ಅಂದ್ರೆ ಏನ್ರೋ? ಹೇಳೋದಕ್ಕೆ ಅಸಹ್ಯ ಆಗ್ತಿದೆಯಲ್ಲ? ನಾನು ಹೇಳ್ತೀನಿ ಕೇಳಿ. ಒಂದು ಹೆಣ್ಣು ಗಂಡನ ಮನೆಗೆ ಹೋಗಿ ಸುಖವಾಗಿ ಸಂಸಾರ ಮಾಡಬೇಕು ಅಂತ ಕನಸು ಕಂಡಿರ್ತಾಳೆ, ಕನಸು. ಆದ್ರೆ ಅದೇ ಹೆಣ್ಣು ಒಬ್ಬ ಗಂಡಸಿನ ವಂಚನೆಗೆ ಒಳಗಾಗಿ ತನ್ನ ಬದುಕು ನಡೆಸಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ನಮ್ಮ ಸಮಾಜಕ್ಕಿಷ್ಟು. ಒಬ್ಬ ಹೆಂಗಸು ಒಬ್ಬ ಗಂಡಸನ್ನ ಬಿಟ್ಟು ಇನ್ನೊಬ್ಬ ಗಂಡಸಿನ ಜೊತೆ ಹೋದ್ರೆ ಅಂತವಳನ್ನ ಸೂಳೆ ಅಂತೀರ. ಆದ್ರೆ ಅದೇ ಗಂಡಸು 10 ಹೆಂಗಸರು ಹಿಂದೆ ಹೋದ್ರೆ ಅಂತವನ್ನ ಏನಂತೀರ? ನೀವೇ ಹೇಳಿ, ಏನಂತೀರ? ಲೈ, ಒಂದು ಸೂಳೆ ತನ್ನ ದೇಹದಿಂದ ಪರರಿಗೆ ಸುಖ ಪಡಿಸಿ ದುಡ್ಡು ಪಡೆದು ತನ್ನ ಸಂಸಾರದ ಪರಿಸ್ಥಿತಿ ನೀಗಿಸ್ತಾಳೆ. ನೀವುಗಳು ಅವಳ ರಕ್ತ ಹೀರಿ ಆ ದುಡ್ಡನ್ನೇ ಕಿತ್ಕೋತಿರಲ್ಲ. ನಿಮಗೇನ್ರೋ ಹೇಳ್ಬೇಕು? ನಿಮ್ಗೇನ್ ಹೇಳ್ಬೇಕು? ಛೀ! ಮನೆಗಳಲ್ಲಿ ಸಾಕಿದ ನಾಯಿಗಳಿಗೆ ಒಂದು ಪಟ್ಟಿ ಕಟ್ಟಿರ್ತಾರಲ್ಲ, ಆ ಥರ ಮದುವೆ ಆದ ಒಂದು ಹೆಣ್ಣಿಗೆ ಕತ್ತಿಗೆ ತಾಳಿ, ಕಾಲಿಗೆ ಕಾಲುಂಗ್ರ, ಹಣೆಗೆ ಸಿಂಧೂರ ಅಂತ ಏನೇನೋ ಕೊಟ್ಟಿದ್ದೀರಾ. ಆದ್ರೆ ಗಂಡಸಿಗೆ ಇವನು ಮದುವೆ ಆಗಿದ್ದಾನೆ ಅನ್ನೋದಕ್ಕೆ ಏನಾದ್ರೂ ಆಧಾರ ಕೊಟ್ಟಿದ್ದೀರಾ ಈ ಸಮಾಜದಲ್ಲಿ? ಒಂದು ಹೆಣ್ಣು ಪರಿಸ್ಥಿತಿಗೆ ಕಾಲ್ ಜಾರಿದ್ರೆ ಸೂಳೆ, ಮಕ್ಕಳೇ ಆಗ್ಲಿಲ್ಲ ಅಂದ್ರೆ ಬಂಜೆ, ಗಂಡ ಏನಾದ್ರೂ ಸತ್ತೋದ್ರೆ ಮುಂಡೆ. ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರೆ ಬಜಾರಿ. ಏನೆಲ್ಲ ಬಿರಿದು ಕೊಡ್ತಾರಪ್ಪ ಈ ನಮ್ಮ ಜನ, ಏನೆಲ್ಲ ಬಿರಿದು ಕೊಡ್ತಾರೆ. ಗಂಡ್ಸು ಏನ್ ಬೇಕಾದ್ರೂ ಮಾಡ್ಬೋದಂತೆ, ಆದ್ರೆ ಹೆಣ್ಣಿಗೆ ಎಲ್ಲದಕ್ಕೂ ಪರದೆ. ಹೆಣ್ಣಿಗೆ ಬೆಲೆ ಕೊಡದೇ ಇರೋ ಈ ಸಮಾಜಕ್ಕೆ ಧಿಕ್ಕಾರ, ಧಿಕ್ಕಾರ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಕೆಟ್ಟು ಹೋಗಿರೋ ಈ ಸಮಾಜದಲ್ಲಿ ನಾನು ನೀವು ಏನು ಮಾಡೋದಕ್ಕಾಗೋದಿಲ್ಲ. ಈಗಿನ ಕಾಲದಲ್ಲಿ ಗೆದ್ದೆತ್ತಿನ ಬಾಲ ಹಿಡಿಯೋರೇ ಜಾಸ್ತಿ, ಯಾರಿಗೆ ಯಾರೂ ಆಗೋದಿಲ್ಲ. ನೀನು ಎಷ್ಟು ಹೆಣ್ಮಕ್ಳು ಬಾಳನ್ನ ಹಾಳು ಮಾಡಿದೀಯ, ಎಷ್ಟು ಸಂಸಾರನ ಮುರಿದಿದೀಯ. ಆದ್ರೆ ಇವತ್ತು ಒಂದು ಹೆಣ್ಣಿನ ಸ್ಥಾನ, ಬೆಲೆ ಏನು ಅಂತ ನೀನೀಗ ಅರ್ಥ ಮಾಡ್ಕೊಂಡಿರ್ಬೇಕಲ್ವಾ ರಾಣಿ? ಅರ್ಥ ಮಾಡ್ಕೊಂಡಿರ್ತೀಯ? ದಯವಿಟ್ಟು ಕ್ಷಮಿಸು. ಇನ್ನು ಮುಂದೆ
ಈ ಸಮಾಜದಲ್ಲಿ ಒಂದು ಹೆಣ್ಣಾಗಿ ನಿಂತು ಹಾಳಾಗ್ತಿರೋ ಹೆಣ್ಮಕ್ಳು ಬಾಳನ್ನ ಕಾಪಾಡ್ತೀಯ. ಈ ಗುಡಿಸಲಿನ ಜನರಿಗೆ ದಾರಿ ದೀಪವಾಗಿ ನಿಂತು ಒಂದು ಒಳ್ಳೆ ಹೆಣ್ಣಾಗಿ ಬಾಳ್ತೀಯ ಅಂತ ನಾನು ಅನ್ಕೊಂಡಿದ್ದೀನಿ. ಮೊದಲು ಸರಾಯಿ ಅಂಗಡಿ ಮುಚ್ಚು. ಇಷ್ಟು ವರ್ಷ ಮಾಡಿದ ತಪ್ಪಿಗೆ ಕಾನೂನಿಗೆ ಕೈ ಒಡ್ಡಿ ಹೊರಗೆ ಬಂದು ಅನ್ನ ನೀರು ಇಲ್ಲದೆ ಕಷ್ಟಪಡ್ತಿರೋ ಈ ಜನಗಳಿಗೋಸ್ಕರ ಹೋರಾಡು. ಇನ್ನು ಮುಂದೆ ಆದ್ರೂ ನಾಗರಿಕರಾಗಿ ಬಾಳಿ. ಹಾ ಹೇಮಾ, ಹೇಮಾ, ರಾಣಿನ ಕ್ಷಮಿಸಮ್ಮ. ಎಷ್ಟೋ ಹೆಣ್ಮಕ್ಳ ಜೊತೆ ನಿನ್ನ ಬಾಳನ್ನು ಹಾಳು ಮಾಡ್ಬಿಟ್ಲ ಅವಳು. ನಿನ್ನ ಬಾಳನ್ನ ಮರಳುಗಾಡು ಮಾಡಿದ್ಲು. ಇನ್ ಮುಂದೆ ನಿನ್ನ ಕಾಪಾಡೋ ಭಾರ ನಂದು. ನೀನೇನು ಯೋಚನೆ ಮಾಡ್ಬೇಡ. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ಇಲ್ಲೇನು ಜಗಳ ಕದನ ಏನೋ ನಡೀತಾ ಇಲ್ವಲ್ಲ? ಬೇಡ ಅಶೋಕ್, ಬೇಡ, ನನ್ನನ್ನು ಮುಟ್ಟಬೇಡಿ. ನಾನೀಗ ನಾಯಿ ಮುಟ್ಟಿದ ಮಡಕೆ ಆಗೋಗ್ಬಿಟ್ಟಿದ್ದೀನಿ. 10 ಜನ ತಿಂದು ಬಿಸಾಕಿರೋ ಎಂಜಲೆಲೆ ನಾನು. ಆದ್ರೂ ಪ್ರತಿಫಲನೆ ಈ ಮಗುಗೆ ತಂದೆ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನಿಮ್ಮ ಪವಿತ್ರವಾದ ಕೈಯಿಂದ ಈ ದೇಹನ ಮುಟ್ಟಿ ಅಪವಿತ್ರ ಮಾಡ್ಕೋಬೇಕಾ? ಬೇಡ ಅಶೋಕ್. ನಿಮ್ಗೆ ಈ ಹೇಮಾ ಪರಿಚಯ ಇದ್ದಾಳ? ನಾನು ಹೇಮಾ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ವಿ. ಪರಿಚಯದಿಂದ ಸ್ನೇಹ, ಸ್ನೇಹದಿಂದ ಸಲಿಗೆ, ಸಲಿಗೆಯಿಂದ ಪ್ರೀತಿ, ಪ್ರೀತಿ ಆದ್ಮೇಲೆ ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಕೂಡ ಆಸೆ ಪಟ್ಟಿದ್ವಿ. ಆದ್ರೆ ಮೊದ್ಲು ಆಫೀಸಿಗೆ ಹೋಗ್ಬಿಟ್ಟು ಆ ಕಾಂಟ್ರಾಕ್ಟ್ ಬಿಲ್ ಪಾಸ್ ಮಾಡಿಸು. ಎಷ್ಟು ದಿನ ಆಯ್ತು ಪೆಂಡಿಂಗ್ ಇದ್ದದು? ಆಯ್ತು ಸರ್. ಎಲ್ಲ ನಾನೇ ಹೇಳ್ಬೇಕಾ ನಿನಗೆ? ನೋಡ್ಕೋತೀನಿ ಸರ್. ಹಾಯ್ ಡ್ಯಾಡ್. ಏ ಅಶೋಕ್, ಏನಪ್ಪ ಇದೆಲ್ಲ? ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಬರೀ ಹುಡುಗಿಯರಿಂದನೇ ಸುತ್ತಾ ಇದೆಯಲ್ಲ. ನಮ್ಮ ವಂಶದ ಗೌರವ ಏನಾಗಬೇಕೋ? ಓ ಡ್ಯಾಡ್, ಐ ಆಮ್ ವೆರಿ ಸಾರಿ ಡ್ಯಾಡ್. ನಿಮ್ಗೆ ಪ್ರೆಸ್ಟೇಜ್ ಧಕ್ಕೆ ಬರೋ ಹಾಗೆ ಏನು ಮಾಡಿಲ್ಲ, ಮಾಡೋದು ಇಲ್ಲ. ನೋಡಿ ಡ್ಯಾಡ್, ನಿಮ್ ಪ್ರೆಸ್ಟೇಜ್ ತಕ್ಕಾಗೆ ನಿಮ್ ಮಗನಿಗೆ ಒಂದು ಇಂಟರ್ವ್ಯೂ ಬಂದಿದೆ. ವೆರಿ ಗುಡ್. ಏನೋ ಅದು ಕೊಡೋ ಇಲ್ಲಿ. ಅದು ಚಿಕ್ಕ ಯಜಮಾನ್ರ ಪಾಕೆಟ್ ಇಂದ ಹುಡುಗಿ ಫೋಟೋ ಬೀಳ್ತು, ನೋಡ್ತಾ ಇದ್ದೆ. ತಗೊಳ್ಳಿ, ನೀವು ನೋಡಿ. ಹುಡುಗಿ ಪರವಾಗಿಲ್ಲ, ಹುಡುಗಿ ಚೆನ್ನಾಗಿದ್ದಾಳೆ. ಯಾರೋ ಈ ಹುಡುಗಿ? ಡ್ಯಾಡ್, ಅದು ಅದು ಇದ್ರಲ್ಲಿ ಮುಚ್ಚುಮರೆ ಯಾಕೆ? ನೀವೇ ಹೇಳಿ. ಡ್ಯಾಡಿ, ನಾನು ಅವಳನ್ನು ಪ್ರೀತಿಸ್ತಾ ಇದ್ದೀನಿ. ನಿನ್ನೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ತುಂಬಾ ಒಳ್ಳೆ ಹುಡುಗಿ ಡ್ಯಾಡಿ ಅವಳು. ಈ ಹುಡುಗಿ ತಂದೆ ತಾಯಿ ಯಾರು? ಏನ್ ಕೆಲಸ ಮಾಡ್ತಿದ್ದಾರೆ? ಡ್ಯಾಡಿ, ಅವಳಿಗೆ ತಂದೆ ತಾಯಿ ಯಾರು ಇಲ್ಲ, ಮಾವ ಒಬ್ರು ಇದ್ದಾರೆ. ಇವಳು ಹಾಸ್ಟೆಲ್ ಇದ್ಕೊಂಡು ಓದ್ತಾ ಇದ್ದಾಳೆ ಡ್ಯಾಡಿ. ಯಜಮಾನ್ರೆ, ಈಗಿನ ಕಾಲದ ಹುಡುಗಿರ್ನ ನಂಬಾರ್ದು ಯಜಮಾನ್ರೆ. ಪ್ರೀತಿಸ್ನಿ ಅಂತ ಹೇಳ್ಬಿಟ್ಟು ಹಣವಂತರ ಹುಡುಗರನ್ನ ಬಲೆಗೆ ಹಾಕೊಂಡು ಮೋಸ ಮಾಡ್ತಾರ. ಇವಳು ಯಾವ ಜಾತಿನೋ ಯಾವ ಕುಲನೋ? ಈ ಹುಡುಗಿ ಕುಲ ಗೋತ್ರ ಒಂದು ಗೊತ್ತಿಲ್ಲ. ಇವಳನ್ನ ಹೇಗೋ ಸೊಸೆ ಮಾಡ್ಕೊಳ್ಳೋದು? ಏನ್ ಡ್ಯಾಡಿ ನೀವು ಹೀಗೆ ಮಾತಾಡ್ತೀರಾ? ಹೋಗಿ ಡ್ಯಾಡಿ. ಓಕೆ ಮೈ ಸನ್, ಇದುವರೆಗೂ ನಿನ್ನ ವಿರುದ್ಧವಾಗಿ ನಾನು ಏನೂ ಮಾಡಿಲ್ಲ. ನಿನ್ಗೊಂದು ಕೆಲಸ ಸಿಕ್ಕಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡಾಗ ನಾನೇ ಮುಂದೆ ನಿಂತು ಈ ಹುಡುಗಿ ಜೊತೆ ನೀನು ಮದುವೆ ಮಾಡ್ತೀನಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಹೌದು, ನಿನ್ ಟ್ರೈನಿಂಗ್ ಯಾವಾಗ?
ಮುಂದಿನ ವಾರನೇ ಹೋಗ್ಬೇಕು ಡ್ಯಾಡಿ. 6 ತಿಂಗಳು ಟ್ರೈನಿಂಗ್ ಇದೆ. ಓಕೆ ಮೈ ಸನ್, ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ತಗೋ, ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ. ಆಯ್ತು ಡ್ಯಾಡಿ. ಪರವಾಗಿಲ್ಲ, ನನ್ನ ಮಗ ನನಗಿಂತ ಒಂದು ಹೆಜ್ಜೆ ಮುಂದೆನೆ ಹೋಗಿದ್ದಾನೆ. ಮುತ್ತಿನಂತ ಹುಡುಗಿನ ಸೊಸೆ ಆಗ್ತಾ ಇರ್ತಾ ಇದ್ದಾನೆ. ಏನ್ ಯಜಮಾನ್ರೆ ನೀವು, ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಈ ಹುಡುಗಿನ ಒಪ್ಕೊಂಡಿದ್ದೀರಲ್ಲ ನೀವು. 106 ಜನ ಕೋಟ್ಯಾಧಿಪತಿಗಳು ತಮ್ಮ ಮಕ್ಕಳನ್ನ ನಿಮ್ಮನೆ ಸೊಸೆಯಾಗಿ ಕಳ್ಸೋದಿಕ್ಕೆ ತುದುಗಲೆ ಕಾಯ್ಕೊಂಡು ನಿಂತಿದ್ದಾರೆ. ಅಂತದ್ರಲ್ಲಿ ನೀವು ಗಿರಿ, ನನ್ನ ಮಗನ ಆಸೆ ಮುಂದೆ ಕೋಟ್ಯಾಂತರ ರೂಪಾಯಿ ಯಾವ ಲೆಕ್ಕನೋ? ದುಡ್ಡಿನ ವಿಷಯ ಬಿಟ್ಟಾಕಿ, ಆ ಹುಡುಗಿ ನಡವಳಿಕೆ ಏನು, ತಂದೆ ತಾಯಿ ಯಾರು ಅಂತ ಗೊತ್ತಿಲ್ದೇನೆ ಮಗನಿಗೆ ಮದುವೆ ಮಾಡಿಸ್ಬಿಡ್ತೀನಿ ಅಂತಿರಲ್ಲ, ಸ್ವಲ್ಪ ಯೋಚನೆ ಮಾಡಿ. ಹಾಗಾದ್ರೆ ನನ್ನ ಏನ್ ಮಾಡುವಂತೀಯ? ದುಡುಕ್ಬೇಡಿ ಯಜಮಾನ್ರೆ. ನೋಡಿ, ನಿಮ್ ಗಂಗಾಧರಪ್ಪನ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಂಡ್ರೆ ನಿಮ್ ಮಗನಿಗೆ ತಕ್ಕ ಜೋಡಿ. ಇವನು ಅದಕ್ಕೆ ಒಪ್ಬೇಕಲ್ಲ, ಇವನು ಮೊದಲೇ ಹಠಮಾರಿ. ಈ ವಿಷಯನ ನನಗ್ ಬಿಟ್ಬಿಡಿ, ನಾನ್ ನೋಡ್ಕೊಳ್ತೀನಿ. ನಿಮ್ ಬಾರನ ನನ್ ಮೇಲೆ ಹಾಕಿ. ನೀನ್ ಏನಾದ್ರೂ ಮಾಡು, ಈ ಹುಡುಗಿ ನನ್ನ ಮಗನ್ ತಂಟೆ ಬರಬಾರ್ದು ಅಷ್ಟೇ. ನೀವೇನ್ ಯೋಚನೆ ಮಾಡ್ಬೇಡಿ ಯಜಮಾನ್ರೆ, ನಿಮ್ ಬಾರನ ನನ್ ಮೇಲೆ ಹಾಕಿ. ಆಮೇಲೆ ನೋಡಿ ಗಿರಿಧರನ ಪ್ರಲಾಪನ. ಹೌದು. ಆಯ್ತಾಯ್ತು, ಬನ್ನಿ ಬನ್ನಿ. ಓಕೆ ಓಕೆ. ಯಜಮಾನ್ರೆ, ಇವರೇ ಹೇಮ ಅಂತ. ಇವರು ಅಶೋಕ್ ಅವರ ತಂದೆ. ದೀರ್ಘ ಸುಮಂಗಲಿ ಭವ. ಯಜಮಾನ್ರೆ, ನಾನು ಹೇಳಿರ್ಲಿಲ್ಲ ವಿಷಯ, ಅದೇ ವಿಷಯ ಮಾತಾಡಿ. ಹೌದೌದು, ವಿಷಯಕ್ಕೆ ಬರೋಣ. ಯಾವ ವಿಷಯ? ಮದುವೆ ವಿಷಯ. ಮುಖ್ಯವಾದ ವಿಷಯನ ಬಿಟ್ಟು ಬೇರೆ ಏನೇನೋ ಮಾತಾಡ್ತಾ ಇದ್ದೀರಾ ನೀವು. ವಿಷಯನ ನಾನು ಮಾತಾಡ್ತೀನಿ, ನೀವು ಸುಮ್ನೆ ಇರಿ. ಹೌದೌದು, ನೀನೇ ಮಾತಾಡು. ಪಾಪ ಹುಡುಗಿ ತುಂಬಾ ಒಳ್ಳೆಯವಳು ತರ ಕಾಣ್ತಾ ಇದ್ದಾಳಲ್ಲೋ. ಯಜಮಾನ್ರೆ, ನೀವು ಸ್ವಲ್ಪ ಸುಮ್ನೆ ಕೂತ್ಕೊಳ್ತೀರಾ? ಏನಮ್ಮಣ್ಣೆ, ನಮ್ಮ ಅಶೋಕಪ್ಪನವ್ರಿಗೆ ಮಾಟ ಮಂತ್ರ ಮಾಡಿಸಿ ಮದುವೆ ಮಾಡ್ಕೊಂಡು ಶ್ರೀಮಂತರ ಮನೆ ಸೊಸೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯ ನೀನು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇವಳಲ್ಲ ಅಂತ ದೇನ್ ಕಂಡ ನನ್ ಮಗ. ಅಷ್ಟಲ್ದೆ ಹೇಳ್ತಾರ, 3 ಬಿಟ್ಟವರು ಊರಿಗೆ ದೊಡ್ಡೋರಂತ ಹೇಳ್ತಾರಲ್ಲ. ಬಾಯಿ ಮುಚ್ಚ್ರಿ ಸಾಕು. ಏನೋ ದೊಡ್ಡವರು ಅಂತ ಮರ್ಯಾದೆ ಕೊಟ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಲ್ಲ. ಯಾರ್ರಿ 3 ಬಿಟ್ಟವರು? ಪ್ರೀತಿ ಪ್ರೇಮದ ಬಗ್ಗೆ ನಿಮ್ಗೇನ್ರಿ ಗೊತ್ತಿದೆ? ನಾನ್ ಅಶೋಕನ ಲವ್ ಮಾಡಿದ್ದು ಅವ್ರ ಆಸ್ತಿ ಅಂತಸ್ ನೋಡಿ ಲವ್ ಮಾಡಿಲ್ಲ. ಅವರು ಅಷ್ಟೇ ನನ್ನ ನಿಶ್ಚಲವಾದ ಪ್ರೀತಿನ ಬಯಸುತ್ತೆ ಹೊರತು ಬೇರೇನೂ ಅಲ್ಲ. ನೋಡಮಣಿ, ನಮ್ಮ ರಾಜೀವಪ್ಪನ ಪ್ರೀತಿಸಿದ್ದಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀವಿ, ದೂರ ಹೋಗ್ಬಿಡು. ಓ, ನನಗೀಗ ಗೊತ್ತಾಯ್ತು ನೀವು ನನ್ನನ್ನ ಇಲ್ಲಿಗೆ ಯಾಕೆ ಕರ್ಸಿದೀರಾ ಅಂತ. ನಿಮ್ಮ ಶ್ರೀಮಂತಿಗೆ ತಕ್ಕಡಿಲಿ ನನ್ನ ಪ್ರೀತಿನ ಅಳಿತಾ ಇದ್ದೀರಾ? ನೋಡಿ ಮಾವ, ನನ್ನ ಅಶೋಕ್ ಪ್ರೀತಿ ತುಂಬಾ ಪವಿತ್ರವಾದದ್ದು. ಆ ಪ್ರೀತಿ ಮಧ್ಯೆ ಯಾರೇ ಅಡ್ಡ ಬಂದ್ರು ನಾನ್ ಸುಮ್ಮನಿರಲ್ಲ. ನಾನಿನ್ ಬರ್ತೀನಿ. ಯಜಮಾನ್ರೆ, ಏನ್ ಯಜಮಾನ್ರೆ, ನಿಮ್ ಮುಂದೆನೆ ಚಾಲೆಂಜ್ ಮಾಡಿ ಹೋಗ್ತಾ ಇದ್ದಾಳೆ, ನೀವು ಸುಮ್ನೆ ಕುಳಿತುಕೊಂಡಿದ್ದೀರಾ? ಗಿರಿ, ಹೀಗಾಗ್ಬಾರ್ದು. ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಮಾಡ್ತೀನಿ ಯಜಮಾನ್ರೆ, ನೋಡ್ತಾ ಇರಿ. ಸರ್, ಇವರೇ ರಾಜೀವಪ್ಪನವರು. ಏನ್ ಮಿಸ್ಟರ್, ಬಂದಿರೋದ್ ನೋಡಿದ್ರೆ ನನ್ನಿಂದ ಯಾವ್ದೋ ಕೆಲಸ ಆಗ್ಬೇಕಂತ ಕಾಣುತ್ತೆ. ಏನ್ ಮಾಡ್ಬೇಕು? ಮರ್ಡರ್ ಮಾಡ್ಬೇಕಾ ಇಲ್ಲ ಯಾರ್ದಾರ ತಲೆ ತೆಗಿಬೇಕಾ? ಈ ಹುಡುಗಿ ನನ್ನ ಮೇಲೆ ಚಾಲೆಂಜ್ ಮಾಡಿ ಹೋಗಿದ್ದಾಳೆ, ನನ್ನ ಮನೆ ಸೊಸೆ ಆಗ್ತೀನಿ ಅಂತ. ನಮ್ಮ ಅಂತಸ್ತಿಗೆ ತಕ್ಕವಳಲ್ಲ ಇವಳು. ಹಾಗಾದ್ರೆ ಇವಳು ಜೀವ ಸಹಿತ ಇರಬಾರ್ದು. ನೀನ್ ಏನ್ ಮಾಡ್ತೀಯನೋ ನನಗೆ ಗೊತ್ತಿಲ್ಲ. ನೀನ್ ಕೇಳ್ದ ಕ್ಷಣ ತಂದಿದ್ದೀನಿ, ನಮ್ಮ ಹೆಸರು ಮಾತ್ರ ಹೊರಗೆ ಬರಬಾರ್ದು. ಓಕೆ, ನಿಮ್ ಕೆಲ್ಸ ಮುಗೀತು ಅಂತ ತಿಳ್ಕೊಳ್ಳಿ. ನಮ್ ಕೈಲಿ ಹಣ ಸೇರಿದ್ಮೇಲೆ ನಿಮ್ ಕೆಲ್ಸ ಆಯ್ತು ಅಂತಾನೆ ಲೆಕ್ಕ. ಓಕೆ, ಸರಿ, ಬಾಯ್. ನಾನ್ ಬರ್ತೀನಿ. ಓಕೆ ಓಕೆ.
ಅಪ್ಪ ನೀವು ಮಾಡಿ ಸರಿನಾ? ನಾನೇನೋ ಮಾಡಿದೆ. ಹೇಮ ಮನೆಗೆ ಬಂದ್ರೆ ಅವಮಾನ ಮಾಡಿ ಕಳ್ಸಿದ್ರಂತೆ. ಅಶೋಕ್, ನಾನು ಏನೇ ಮಾಡಿದ್ರು ನೀನ್ ಒಳ್ಳೇದಿಕ್ಕೆ ಕಣೋ. ಹುಡುಗಿ ಏನೋ ಚೆನ್ನಾಗಿದ್ಲು, ಆದ್ರೆ ನನ್ ಜೊತೆ ಚಾಲೆಂಜ್ ಮಾಡೋದ್ಲು. ಇಂಥ ಹೆಣ್ಣನ್ನ ಈ ಮನೆ ಸೊಸೆ ಮಾಡ್ಕೊಂಡ್ ಬಂದ್ರೆ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗೋಗುತ್ತೆ. ನನ್ ಮಾತು ಕೇಳು, ಜೀವನದಲ್ಲಿ ಒಂದೇ ಸಾರಿ ಕಣ ಮದುವೆ ಆಗೋದು, ಪದೇ ಪದೇ ಆಗೋದಿಲ್ಲ. ಈ ಮನೆಗೆ ಸಕಲ ಗುಣ ಸಂಪನ್ನೆ ಆಗಿರ್ತಕ್ಕಂಥವಳು ಸೊಸೆ ಆಗಿ ಬರ್ಬೇಕು, ಇಲ್ಲ ಅಂದ್ರೆ ಜೀವನ ಪೂರ ಕೊರಬೇಕಾಗುತ್ತೆ. ನೀನ್ ಏನೇ ಹೇಳಿದ್ರು ಸರಿ, ನಾನು ಹೇಮನೆ ಮದುವೆ ಆಗೋದು. ಬರ್ತೀನಿ. ಏ ಅಶೋಕ್, ಅಶೋಕ್ ನನ್ ಮಾತು ಕೇಳೋ ಅಶೋಕ್. ನಾನು ಪೊಲೀಸ್ ಟ್ರೈನಿಂಗಿಗೆ ಸೆಲೆಕ್ಟ್ ಆದೆ. ಮತ್ತೆ ಬಂದು ನೋಡಿದಾಗ ಅವಳ ಅಪ್ಪ ಅಮ್ಮನ ಜೊತೆ ಜಗಳ ಆಡ್ಬಿಟ್ಟು ಮನೆ ಬಿಟ್ಟು ಹೋಗಿದ್ದಂತೆ. ನಾನು ಅವಳು ನೋಡ್ಲೇಬೇಕು ಅಂತ ಆಸೆ ಪಟ್ಟು ಹುಡುಕ್ತಾ ಇರೋ ಜಾಗನೇ ಇಲ್ಲ. ಒಂದಲ್ಲ ಒಂದಿನ ಇವಳನ್ನ ನಾನು ನೋಡೇ ನೋಡ್ತೀನಿ ಅಂತ ನಂಬಿಕೆ ಇಟ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಪರಿಸ್ಥಿತಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೇಮ, ಈ ನಿನ್ ಸ್ಥಿತಿಗೆ ನಾನೇ ಕಾರಣ. ಇವತ್ತು ನಾನು ನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಬಾ ನನ್ನ ಜೊತೆ ಹೋಗೋಣ. ನೋಡಿ ಹೇಮ, ನೀನ್ ಪ್ರೀತಿಸೋದಕ್ಕಿಂತ ನಿನ್ನ ಪ್ರೀತಿಸೋರು ಸಿಕ್ಕಿದಾಗ ಬೇಡ ಅಂತ ಹೇಳ್ಬಾರ್ದಮ್ಮ. ನೀನು ಸಂತೋಷವಾಗಿರ್ಬೇಕು. ನೀನ್ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆನಮ್ಮ, ನನ್ನ ಆಸೆ. ಬೇಡ ಅಂತ ಹೇಳ್ಬೇಡಮ್ಮ, ಹೋಗಮ್ಮ. ಯಮ್ಮ, ಏನು ಸಂಕೋಚ ಪಟ್ಕೋಬೇಡ, ನನ್ನ ಜೊತೆ ಬಾ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮ್ಮ ಹುಡುಗರು ಇಲ್ಲೇ ತನ್ನ ಕಳ್ಸ. ಹೌದು, ಅವ್ನ ಸಂಬಳ ಕೊಡಿ. ಅವನ್ನೇ ಕಳ್ಸಿ, ಅವನೇ ಬಂದು ತಗೊಂಡೋಗ್ಲಿ. ಅವನ ಸಂಬಳ ತಗೊಳಕ್ ಪುರುಸತ್ತಲ್ಲಿದೆ. ಅವ್ನ ಆಗಾಡ್ಕರೆ ಕೆಲಸ ಮಾಡ್ತಾನೆ. ನಾ ಅಲ್ಲೆಲ್ಲ ಹೋಗಿ ಸಂಬಳ ಇಸ್ಕೊಂಡು ಹೋಗ್ತೀನಿ. ಸಂಬಳ ಕೊಡಣ್ಣ. ಅಯ್ಯ, ಒಳ್ಳೆ ತಲೆನೋವು ಆಯ್ತಲ್ಲ. ಅಯ್ಯ ಬೇಡ ಅಂದ್ರೆ ನೋಡು, ಸಂಬಳ ಸಂಬಳ ಅಂತ ಹೇಳ್ತಾ. ಏನೋ ನಮಸ್ಕಾರ. ಸಾರ್ ನನ್ ಸಂಬಳ ಕೊಡಿ ಸಾರ್. ಇವಾಗ ತಾನೇ ನಿಮ್ಮಪ್ಪ ಬಂದು ಇಸ್ಕೊಂಡೋದ್ನಲ್ಲ. ಓ, ನಿನ್ಗೊಂದ್ಸರಿ ನಿಮ್ಮಪ್ಪನಿಗೊಂದ್ಸರಿ 2 ಸರಿ ಸಂಬಳ ಕೊಡ್ಬೇಕಾ ನಾನು? ಓ, ಇದೇ ಆಗಾಯ್ತು. ರವಿ, ರವಿ, ಏನಾಯ್ತು? ಅಪ್ಪ ನಾನು ಇಲ್ಲಿ ಕೆಲಸ ಮಾಡಿದ್ರು ದುಡ್ಡೆಲ್ಲ ತಗೊಂಡು ಹೋಗ್ತಾರೆ. ಅಮ್ಮ ಬೇರೆ ಮನೇಲಿ ಅಕ್ಕಿ ಇಲ್ಲ ಅಂತಾಳೆ. ನಾನೇನ್ ಮಾಡ್ಲಿ ಮಾಮ? ಹೋಗ್ಲಿ ಬಿಡಪ್ಪ, ನಿಮ್ಮ ಅಪ್ಪನ ಬುದ್ಧಿ ನಿನಗೆ ಗೊತ್ತೇ ಇದೆಯಲ್ಲ. ಹುಟ್ಸಿದ ದೇವ್ರು ಹುಲ್ ಮೇಯಿಸ್ತಾನ? ಒಂದಲ್ಲ ಒಂದಿನ ಒಳ್ಳೆ ದಾರಿ ತೋರಿಸ್ತಾನೆ. ಅದಿರ್ಲಿ, ನಾನು ಸ್ವಲ್ಪ ದಿವಸ ಊರಲ್ಲಿರಲ್ಲ, ಊರಿಗೆ ಹೋಗ್ತಾ ಇದ್ದೀನಿ. ಯಾವ ಊರಿಗೆ ಮಾಮ? ಬೇರೆ ಊರಿಗೆ. ಯಾಕೆ ಮಾಮ? ನಾನು ಮಿಲಿಟರಿಲಿ ಇದ್ನಲ್ಲ, ಅಲ್ಲಿಂದ ಲೆಟರ್ ಕಳಿಸಿದ್ದಾರೆ. ಬರೋಕ್ 3 ತಿಂಗಳಾಗತ್ತೆ. ನೀನ್ ಹುಷಾರಾಗಿರ್ಬೇಕು, ಧೈರ್ಯವಾಗಿರ್ಬೇಕು. ನಿಮ್ಮಪ್ಪ ಇವತ್ತಲ್ಲ ನಾಳೆ ಚೆನ್ನಾಗಿ ಆಗ್ತಾನೆ. ಸಮಾಧಾನ ಮಾಡ್ಕೊ. ಆ ದೇವ್ರಿದಾನೆ, ನೀನೇನು ಯೋಚಿಸ್ಬೇಡ, ಎಲ್ಲ ಸರಿ ಹೋಗುತ್ತೆ. ಮನೆ ಕಡೆ ನೋಡ್ಕೋಪ. ನಾನ್ ಬರ್ಲಾ? ಬರ್ತೀನಿ. ಹಾ, ಏನ್ ಮೇಜರಣ್ಣ, ವ್ಯಾಪಾರ ಮುಗೀತಾ? ನನ್ನ ವಿಷಯ ಬಿಡು, ಮೊದ್ಲು ನಿನ್ ವಿಷಯ ಹೇಳು. ಎಲ್ಲಿಂದ ಬರ್ತಿದ್ಯಾ? ಅಯ್ಯೋ, ನನ್ನ ಕತೆ ಯಾಕೆ ಹೇಳ್ತೀಯಣ್ಣ? ಈಗ ನನ್ ಮಗ ಬೇರೆ ಕಡೆ ಕೆಲಸ ಮಾಡ್ತಾವ್ನ. ಹೌದು. ಮತ್ತೆ ನನ್ ತಂಗಿ ಇನ್ನೊಂದ್ ಕಡೆ ಮಾಡ್ತಾವಳ. ಹೌದು. ನನ್ ಹೆಂಡತಿ ಇನ್ನೂ ದೂರದಲ್ಲಿ ಮಾಡ್ತಾವಳ. ಅಲ್ಲೆಲ್ಲ ಹೋಗಿ ಅಡ್ವಾನ್ಸ್ ಕಿತ್ಕೊಂಡ್ ಬರ್ಬೇಕು, ಸಂಬಳ ಹೋಗಿ ಇಸ್ಕೊಂಡ್ ಬರ್ಬೇಕು. ಇವ್ರೆಲ್ಲ ಅಲ್ಲಿ ಹೋಗಿ ಸರಿಯಾಗಿ ಕೆಲಸ ಮಾಡ್ತಾವ್ರ ಇಲ್ವಾ, ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳ್ಬೇಕು. ಅರೆ, ಇದೇನಣ್ಣ ಮೆಡ್ಲ್ ಚಿನ್ನದ್ದ? ಇದ್ರ ಮೇಲೂ ನಿನ್ ಕಣ್ಬಿತ್ತ? ನಂಗ್ ಗೊತ್ತಿಲ್ವಾ ನೀನ್ ಯಾರು ಏನು ಅಂತ? ಸಂಬಳ ಅಂತೆ, ಸಂಬಳ.
ಎಷ್ಟೇ ಕೊಟ್ರು ಸಾರಾಯಿ ಅಂಗಡಿಗೆ ಹಾಕ್ತೀಯ. ಒಂದು ದಿವಸನಾದ್ರೂ ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿದೀಯಾ? ಏನೇ ಸಿಗ್ಲಿ ಸಾರಾಯಿ ಅಂಗಡಿ. ಯಾವಾಗ ಸುಧಾರಿಸ್ತೀಯೋ ಅಪ್ಪ ನೀನು? ಅಣ್ಣ ಮೇಜರ್ ಅಣ್ಣ, ನಿನ್ ಕೈ ಮುಗಿತೀನಿ ಅಣ್ಣ. ನೀನ್ ಇಷ್ಟೊದ್ದ ಭಾಷಣ ಬಿಟ್ಬಿಟ್ಟಲ್ಲ, ಕುಡ್ದಿದ್ದಲ್ಲ ಇಳ್ದೋಗ್ಬಿಡ್ತು. ನೀನ್ ಹೇಳ್ಬಿಟ್ಟಿದ್ಯಲ್ಲ, ಇನ್ಮೇಲೆ ನಾನು ಕುಡಿಯಕ್ಕಿಲ್ಲ ಅಣ್ಣ, ಬಿಟ್ಬಿಡ್ತೀನಿ. ಮನೆ ಮಕ್ಕಳು ಹೆಂಡತಿನೆಲ್ಲ ಆ ದೇವರೇ ಕಾಪಾಡ್ಬೇಕು. ನೀನಂತೂ ಉದ್ಧಾರ ಆಗಲ್ಲ ಬಿಡು, ಉದ್ಧಾರ ಆಗಲ್ಲ ನೀನು. ಉದ್ಧಾರ ಆಗಲ್ಲ. ಓಹೋ, ಏನು ನೆನ್ನೆ ಮೊನ್ನೆ ಬಂದವರೆಲ್ಲ ನನಗೆ ಹಿಂಗ್ ಸಿಕ್ದವ್ರು ಬುದ್ಧಿ ಹೇಳಿದ್ದಕ್ಕೆ ಕಾಲ್ ಮುರ್ಕೊಂಡಿದ್ದು, ಮತ್ತಿನ್ಯಾಕೆ? ಏನು? ರವಿ ಕಾಲ್ ಮೇಲೆ ಟೈಲ್ಸ್ ಬಿದ್ದು ಕಾಲ್ ಮುರಿದೋಗಿದೆ ಸರ್. ಏನೋ ಟೈಲ್ಸ್ ಬಿತ್ತಾ? ಹೌದು ಸರ್. ಕೆಲಸ ಮಾಡ್ಬೇಕಾದ್ರೆ ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ಬೇಕಂತ ಗೊತ್ತಾಗಲ್ವಾ? ಹೋಗೋದು ಯಾರ್ದು? ಹೋಗೋದು ನಂದಲ್ವಾ? ಏ ಚಂದ್ರ, ಅವನ ಆಸ್ಪತ್ರೆ ಕರ್ಕೊಂಡೋಗಿ ಬ್ಯಾಂಡೇಜ್ ಹಾಕ್ಸಿ ಮನೆಗೆ ಬಿಟ್ಟು ಬನ್ನಿ, ಹೋಗಿ. ಕೂಲಿ ಕೊಟ್ಟವನ್ ಮನೆ ಯಾವತ್ತೂ ಹಾಳಂತೆ. ಇಂಥ ನನ್ನ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಇನ್ನೇನಾಗತ್ತೆ? ಏ ಸುಮ್ಮನೆ ಕೂತ್ಕೊಳೆ. ಇವಳೊಬ್ಳು ತಲೆ ತುಂಬಾ ಏನ್ ಬೇರೆ ಮಾಡ್ಕೊಂಡಿದ್ದಾಳೆ. ಓ ಸಾಕಮ್ಮ, ಬಾ ಕೂತ್ಕೋ. ಏನ್ ಸಾಕಮ್ಮ, ಇವತ್ತೇನೋ ತುಂಬಾ ಪುರ್ಸೊತ್ತಾಗಿದ್ಯಾ? ಏನು ಕಣ್ಣೆಲ್ಲ ಕೆಂಪಾಗಿದೆ, ಮುಖ ಎಲ್ಲ ಬಾಡ್ ಹೋಗಿದೆ. ಅದು ಏನ್ ಹೇಳವ, ಯಾವ ಬಾಯಿಂದ ಹೇಳವ? ಏನಾಯ್ತು ಏನಾಯ್ತು ಅಂತ ಹೇಳು, ಹೇಳು ಸಾಕಮ್ಮ. ಯಾಕೆ ಸಾಕವ, ಹೇಳು ಏನಾಯ್ತು? ಗಿರ್ಜಾ, ಫ್ಯಾಕ್ಟ್ರಿಲಿ ರವಿ ಕೆಲಸ ಮಾಡ್ತಾ ಇರುವಾಗ ಏನಾಯ್ತು? ನನ್ ರವಿಗೆ ಏನಾಯ್ತು? ಏನಾಯ್ತು? ರವಿ ಕಾಲ್ ಮೇಲೆ ದೊಡ್ಡದೊಂದು ಕಲ್ ಬಿತ್ತು, ಕಾಲ್ ಮುರಿದು ಆಸ್ಪತ್ರೆ ಸೇರಿದನು. ಸಾಕವಾ, ನೀನ್ ಸುಳ್ಳು ಹೇಳ್ತಾ ಇದೆಯಲ್ಲ? ಇಲ್ಲ, ನನ್ ರವಿಗೇನು ಆಗಿಲ್ಲ, ನನ್ ರವಿಗೇನು ಆಗಿಲ್ಲ. ಗಿರ್ಜಾ, ಗಿರ್ಜಾ, ರವಿ, ರವಿ, ಗಿರ್ಜಾ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರಪ್ಪ. ನೋಡಿ ಅಮ್ಮ, ನಿಮ್ಮನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ದೇವಿನೇ ನೋಡೋ ಹಾಗೆ ಆಗ್ತಾ ಇದೆ ಅಮ್ಮ. ನಾನ್ ತುಂಬಾ ಕಷ್ಟದಲ್ಲಿದ್ದೀನಮ್ಮ. ನನ್ನ ಮಗ ಕಾಲಿಗೆ ಪೆಟ್ಟು ಮಾಡ್ಕೊಂಡು 1 ತಿಂಗಳಿಂದ ಏನ್ ಮಾಡಿದ್ರು ವಾಸಿ ಆಗ್ತಾ ಇಲ್ಲಮ್ಮ. ಡಾಕ್ಟ್ರು ಆಪರೇಷನ್ ಮಾಡಿದ್ರೆ ವಾಸಿ ಆಗೋದು ಅಂತ ಹೇಳ್ತಾ ಇದಾರಮ್ಮ. 100 ರೂಪಾಯಿ ಕೊಟ್ಟಿರಿ ಅಮ್ಮ. ಅಯ್ಯೋ ದೇವ್ರೆ, ತಗೊಳಪ್ಪ. ತುಂಬಾ ಉಪಕಾರ ಆಯ್ತಮ್ಮ. ಹೋಗ್ಬಿಟ್ಟು ಬನ್ನಿ ಅಮ್ಮ, ಹೋಗ್ಬಿಟ್ಟು ಬನ್ನಿ. ಇಂಥವ್ರು ಇರೋದ್ರಿಂದಲೇ ನಮ್ ದೇಶದಲ್ಲಿ ಮಳೆ ಬೆಳೆ ಇಲ್ಲ ಇನ್ನೂ ಆಗ್ತಾ ಇರೋದು. ಏನ್ ಮಾಡೋದು? ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಮನೆಯಲ್ಲಿ ಔಷಧಿ ಇಲ್ಲದೆ ಹಸುಕಂದ ನರಳಾಡ್ತಾ ಬಿದ್ದಿದ್ರೆ ನಿನಗೆ ಸರಾಯಿ ಕುಡಿಯೋ ಅವಸರನೇನು? ನೀನು ನೀನು ಮನುಷ್ಯನೇನೋ? ನೀನು ಮನುಷ್ಯನಾ? ನೀನು ಹೆಂಡತಿ ಬಸರಿ ಆಗಿದ್ರು ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಹಾಕ್ತಿದ್ದಾಳಲ್ಲ, ಅದ್ರ ಬಗ್ಗೆ ನಿನಗೆ ಯೋಚನೆ ಇದೆಯಾ? ಜೊತೆಗೆ ನಿನ್ನ ಮಗ 4-5 ವರ್ಷದಿಂದ ದುಡ್ದು ತಂದು ಮನೆಗೆ ಹಾಕ್ತಿದ್ದಾನಲ್ಲ. ಇಂಥ ಸಮಯದಲ್ಲಾದ್ರೂ ಮಗನ ಪ್ರಾಣ ಕಾಪಾಡ್ಕೊಳ್ಳೋದ್ ಬಿಟ್ಟು ಸಾರಾಯಿ ಕುಡಿಯಕ್ ಬಂದಿದ್ಯಲ್ಲೋ. ಆ ದೇವ್ರು ರವಿ ಕೊಡೋ ಕಷ್ಟ ನಿನಗಾದ್ರೂ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಿನ್ನಂತೂ ಅಪ್ಪನಾಗಿರೋದಕ್ಕಿಂತ ಸಾಯೋದೇ ವಾಸಿ.
ನಿನ್ನಂತವನಿಗೆ ಹೆಂಡತಿ ಮಕ್ಕಳು ಯಾಕೋ ಬೇಕು ನಿನ್ನಂತವನಿಗೆ? ನಿಂದು ಒಂದ್ ಜನ್ಮನ ಎಲ್ಲಾದ್ರೂ ಹಾಳು ಬಾವಿ ಬಿದ್ದು ಹೋಗಿ ಸಾಯೋ. ಥು, ನೀನ್. ಹೇಳ್ಬಿಡ ಅಂತ ಅಲ್ಲ ನಂದೇನ್ ನ್ಯಾಯ ಬಿಡುವ. ಎಲ್ಲ ನೋಡ್ಕೊಳ್ಳೋದು ದೇವ್ರು ಅಂದ್ಮೇಲೆ ನಾನು ನೋಡ್ಕೊಳ್ಳೋದು ಏನಪ್ಪ ಇದೆ? ಅಲ್ಲ ಎಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದೀನಿ ನಾವು. ನಮ್ಮಪ್ಪ ಥು ಅಂದ್ಬಿಟ್ಟು ಹೋಗ್ಬಿಟ್ಟ. ಸರರಣಿ ಪುಡಾರಿ ತುಂಟ ಎಲ್ಲ ಜನರು ಉದ್ಧಾರಕ್ಕೆ ಅಂತ ಬಾಲಾಕ್ಬಿಟ್ರೆ ನಮ್ ತೊಂದ್ರೆ ಅಲ್ವಾ? ಅಣ್ಣ ನೀ ಸುಮ್ಮನೆ ಕುಡಿಯೋಣ, ಅವೆಲ್ಲ ತಲೆಗೆ ಹಚ್ಕೋಬೇಡ. ದೇವ್ರಿಲ್ವಾ ನೋಡ್ಕತಾನ ಬೇಡ, ಕುಡಿಬೇಕಣ್ಣ. ಕುಡಿದ್ಬಿಟ್ರೆ ಎಲ್ಲ ಸರಿ ಆಯ್ತದಪ್ಪ. ನಿಮ್ಮ ಅಪ್ಪ ಏನೋ ಹೇಳ್ಬಿಟ್ರೆ ನೀನ್ ಯಾಕಣ್ಣ ತಲೆ ಕೆಡ್ಸ್ಕತೀಯ? ಎಲ್ರೂ ಇಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ನಾನು ಇಷ್ಟು ದಿನ ಕುಡ್ಕೊಂಡು ಬಂದು ಮಾತಾಡ್ತಾ ಇದ್ದೆ. ಇವತ್ತು ಕುಡಿಯೋಕ್ ಹೋಗೋಕ್ ಮುಂಚೆ ಮಾತಾಡ್ತಾ ಇದ್ದೀನಿ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ರಜಾಕ್ ಬೈ. ಅವ್ರ ಮನೇಲಿ ಅವನೇ ಯಜಮಾನ. ಅವನಿಗೆ 3 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. ಅವ್ರ ಅಪ್ಪ ಅಮ್ಮ 7 ಜನ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರ ಕೆಲ್ಸಕ್ಕೆ ಹೋಗೋಕ್ ಮುಂಚೆ ಅವನ ಕೈಯಲ್ಲಿ ಎಲ್ಲರೂ 10 ರೂಪಾಯಿ ಹಾಕ್ಬಿಟ್ಟು ಹೋಗ್ತಾರೆ. ಇವತ್ತಿಂದ ನಮ್ಮನೇಲೂ ಅದೇ ರೂಲ್ಸ್. ಕಾಲಿಗೆ ಬಟ್ಟೆ ಕಟ್ಕೊಂಡು ಮಲಗಿದ್ರು ಅಷ್ಟೇ, ಹೊಟ್ಟೆನೋವು ಅಂತ ಮೂಲೆಯಲ್ಲಿದ್ರು ಅಷ್ಟೇ, ಎಲ್ರೂ ಕಾಸು ಕೊಳ್ಳೇಬೇಕು. ತೆಗೆ. ದುಡ್ಡ ಎಲ್ಲಿದೆ ದುಡ್ಡು? ನೀನ್ ಯಾರನ್ನ ಸಾಕಿದೆ ಅಂತ ಕೊಡ್ಬೇಕು ದುಡ್ಡು? ದುಡ್ಡಂತೆ. ಹಿಂಗ ಸಮಾಚಾರ. ನಾನು ಒಂದ್ ಲಾಟ್ರಿ ಟಿಕೆಟ್ ತಗೊಂಡಿದ್ದೀನಿ. ಲಾಟ್ರಿ ಹೊಡಿಲಿ, ಒಬ್ಬೊಬ್ರನ್ನ ಸರಿಯಾಗಿ ವಿಚಾರಿಸ್ಕೊಳ್ತೀನಿ, ತಡೀರಿ. ಅಮ್ಮ ಅಪ್ಪ ಯಾವಾಗಮ್ಮ ಸರಿ ಹೋಗೋದು? ಏನಮ್ಮ ಅಪ್ಪ ಹೀಗ್ ಮಾಡ್ತಾರೆ? ಎಲ್ಲ ನನ್ ಕರ್ಮನಪ್ಪ, ಏನ್ ಮಾಡೋದು? ದೊಡ್ಡಮ್ಮ. ಏನು ಅದು? ಗೊತ್ತಾಯ್ತು ಬಿಡು. ತಗೋ, ಮೊದ್ಲು ಔಷಧಿ ತಗೊಂಡ್ ಬಂದು ರವಿಗ್ ಗುಣ ಮಾಡ್ಸು, ಗೊತ್ತಾಯ್ತಾ? ಹೋಗ್ ಬಾಬಾ, ಆ ದ್ಯಾವ್ರು ರವಿಗೆ ಆದಷ್ಟು ಬೇಗ ಒಳ್ಳೇದ್ ಮಾಡ್ಲಿ. ಈ ಸಮಯದಾಗೆ ಆ ಸುಶೀಲ್ ಡಾಕ್ಟರ್ ಬೇರೆ ಊರಾಗಿಲ್ಲ. ಏನ್ ಮಾಡ್ತೀಯೋ ಏನು? ಏನ್ ಮಾಡೋದು ಬಾಬಾ? ಆಸ್ಪತ್ರೆಯಲ್ಲಿ ಡಾಕ್ಟ್ರು ಏನ್ ಹೇಳಿದ್ರವ್ವ? ರವಿ ಕಾಲ್ನ ಆಪರೇಷನ್ ಮಾಡ್ಬೇಕು, 5,000 ರೂಪಾಯಿ ಖರ್ಚಾಗುತ್ತಂತೆ. ನಾನು ಇದುವರೆಗೂ ಮೊತ್ತವಾಗಿ 1,000 ರೂಪಾಯಿ ಕೂಡ ನೋಡಿಲ್ಲ. 5,000 ರೂಪಾಯಿ ಎಲ್ಲಿಂದ ತರೋದು ಬಾಬಾ? ಚಿಂತೆ ಮಾಡ್ಬೇಡವ್ವ, ಏನಾದ್ರೂ ಮಾಡವ. ಅತ್ತೆ, ಏನ್ ರವಿ, ಯಾಕೆಲ್ರೂ ಅಳ್ತಿದ್ದೀರಾ? ನಾನ್ ಸಾಯ್ತೀನಿ ಅಂತನಾ? ಹಾಗೆಲ್ಲ ಹೇಳ್ಬೇಡ ರವಿ, ನೀನಿಲ್ಲದ ಬದುಕಲ್ಲಪ್ಪ. ಅಮ್ಮನ ಅಳ್ಬೇಡ ಅಂತ ಹೇಳುತ್ತೆ. ನನ್ ಕಾಲ್ ಚೆನ್ನಾಗತ್ತೆ, ದುಡ್ದು ಎಲ್ರೂ ಸಾಕ್ತೀನತ್ತೆ. ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡೋ. ಯಾವ ಕಡೆ ನೋಡ್ತಾ ಇದೀಯಾ? ನಮಸ್ಕಾರ ಸರ್. ಹಾ ನಮಸ್ಕಾರ. ಯಾಕ್ರಿ ಸುಮ್ನೆ ಫ್ಯಾಕ್ಟ್ರಿ ಕಡೆ ಬರ್ತೀರಾ? ಸುಮ್ನೆ ಬರೋದಕ್ಕೆ ನಮ್ಗೇನು ಬೇರೆ ಕೆಲಸ ಇಲ್ವಾ? ಇಲ್ಲಿ ನಮ್ಮ ಮಗ ಕೆಲಸ ಮಾಡ್ತಾ ಕಾಲ್ ಮುರ್ಕೊಂಡಿರೋದು ಎಲ್ರೂ ಗೊತ್ತಿರೋ ವಿಷಯ. ನಮ್ಮಂತ ಬಡವ್ರಿಗೆ ನಿಮ್ಮಂತವ್ರು ಹಣ ಕೊಡದೇ ಇದ್ರೆ ಯಾರು ಕೊಡ್ಬೇಕು? ನಮ್ಮ ಹುಡುಗಂಗೆ ಆಪರೇಷನ್ ಮಾಡಿಸದೇ ಇದ್ರೆ ಬದುಕಲ್ಲ ಅಂತ ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ. ಈಗ ನೀವು ಹಣ ಕೊಡದೇ ಇದ್ರೆ ಅವ್ನು ಸಾಯಿಸಿದ ನೀವೇ ಅಂತ ಆಗ್ಬಿಡುತ್ತೆ. ಅದಕ್ಕೆ 5,000 ರೂಪಾಯಿ ಇಟ್ಬಿಡಿ. ಈಗ 5,000 ರೂಪಾಯಿ
ಕೊಡಿ, ಕಾಲು ರಿಪೇರ್ ಮಾಡಿಸ್ತೀನಿ ನಾನು. ಈಗಲೇ ಚಿಲ್ರೆ ಅಂತ 5,000 ರೂಪಾಯಿಕಿನ ಜಾಸ್ತಿನೇ ತಗೊಂಡು ಹೋಗಿದ್ದೀರಾ. ಇನ್ನು ಎಷ್ಟು ಅಂತ ಕೊಡ್ಲಿ? ಅರೆ ಸುಮ್ನೆ ಕೊಡ್ತೀರಾ? ನಮ್ ಸಂಟ ಯಾರಿಗ್ ಗೊತ್ತು, ಅವನ ಕಾಲ್ ಮುರಿದೋಗಿಲ್ವಾ? ಕೊಡ್ರಿ. ಸರಿ ತಗೊಳ್ಳಿ. 5,000 ರೂಪಾಯಿ ಕೇಳಿದ್ರ 500 ರೂಪಾಯಿ ಕೊಟ್ಬಿಟ್ರ ತಗೊಂಡು ಹೋಗ್ಬಿಡ್ಬೇಕಾ? ಈಗ ಇದಿಷ್ಟು ತಗೊಂಡೋಗ್ರಿ. ಇದ್ರಲ್ಲಿ ಕಾಲು ರಿಪೇರಿ ಆಗ್ಬಿಡುತ್ತಾ? ಸಾಲದ ಇದ್ರೆ ಬರ್ತೀನಿ, ಇಲ್ಲ ಅನ್ನಂಗಿಲ್ಲ. ಆಯ್ತು, ಮೊದ್ಲು ಇದಿಷ್ಟು ತಗೊಂಡೋಗಿ ನಿಮ್ ಮಗನ್ ಕಾಲ್ನ ಸರಿ ಮಾಡಿಸಿ, ಆಮೇಲೆ ನೋಡೋಣ. ಆಯ್ತು ಸರಿ ಹೋಗಿ. ಅಪ್ಪಣ್ಣ ನನ್ ಕಾಲು ತಡೆಯಕ್ಕಾಗ್ತಿಲ್ಲ. ಸಮಾಧಾನ ಮಾಡ್ಕೊರವಿ. ದುಡ್ಡಿಗೋಸ್ಕರ ಪ್ರಯತ್ನ ಪಡ್ತಿದೀವಪ್ಪ. ದುಡ್ಡು ಸಿಕ್ಕ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ. ತಾತ ಏನಾದ್ರೂ ಮಾಡಿ ನನ್ ಕಾಲು ಸರಿ ಮಾಡಿಸು ತಾತ. ನನ್ ಜೀವ ಇರೋವರೆಗೂ ನಮ್ಮನ್ ಸಾಕ್ತೀವಿ ತಾತ. ನೀನು ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು ರವಿ. ಇಷ್ಟು ದೊಡ್ಡ ಸಂಸಾರಕ್ಕೆ ನೀನೇ ಕಣ ನಾವಿಕ. ನೀನೇನು ಭಯ ಪಡ್ಬೇಡ ರವಿ. ಹೇಗಾದ್ರೂ ಮಾಡಿ ನಾನು ನಿನ್ನ ಉಳಿಸ್ಕೊತೀನಿ. ನೀನಿಲ್ಲ ಅಂದ್ರೆ ನಮ್ ಸಂಸಾರದ ಅಡಕ್ ಮುಳುಗೋಗುತ್ತೆ ರವಿ, ಮುಳುಗೋಗುತ್ತೆ ಕಣ. ನನ್ನ ಪ್ರಾಣನಾದ್ರೂ ಕೊಟ್ಟು ನಿನ್ನ ಕಾಪಾಡ್ಕೊತೀನಿ ಕಂದ. ನಮಸ್ಕಾರ ಅಮ್ಮ. ಏನಪ್ಪಾ? ಪೂಜೆ ದರ್ಶನ ಎಲ್ಲ ಆಯ್ತಾ? ಏನಿಲ್ಲ, ನನ್ನ ಹತ್ರ 100 ರೂಪಾಯಿ ಇದೆ. ಒಂದು ನಂಬರ್ ಹೇಳ್ತೀರಾ? ಯಾಕೆ? ಮಟ್ಕ ಆಡಕ್ಕೆ. ನಿನ್ ಯೋಗ್ಯತೆಗಿಷ್ಟು. ಅಲ್ಲ, ಒಂದ್ ನಂಬರ್ ಹೇಳಿದ್ರೆ ಇವ್ರ ಅಪ್ಪನ ಮನೆ ಗಂಟು ಹೋಗ್ತಿತ್ತ. ಬೊಲೆ ಗಟ್ವಾಣಿ ಹೆಂಗ್ಸು. ಒಡೆಯ, ನನ್ ಮೊಮ್ಮಗ ಕಾಲ್ ಮುರ್ಕೊಂಡ್ ಮನೇಲಿ ಬಿದ್ದವನೆ. ಅವನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಏನಾದ್ರೂ ಸ್ವಲ್ಪ ಸಹಾಯ ಮಾಡಿ ಬುದ್ಧಿ, ಸಹಾಯ ಮಾಡಿ. ನಿಮ್ಮ ಕೈ ಮುಗಿತೀನಿ ಬುದ್ಧಿ, ಕೈ ಮುಗಿತೀನಿ. ಮುನ್ನಡಿ ಅಯ್ಯ, ನೀವಾದ್ರೂ ಸಹಾಯ ಮಾಡಿ. ಜಾವ್ ಬಾಯ್ ಜಾವ್. ಏನಮ್ಮ? ನಮ್ ರವಿ ಕಾಲ್ ಮುರ್ದೋಗ್ಬಿಟ್ಟಿದೆ ಸರ್. ಅವನು ಕೂಡಲೇ ಆಪರೇಷನ್ ಮಾಡ್ಬೇಕಂತೆ. ಅದಕ್ಕೆ 5,000 ರೂಪಾಯಿ ಖರ್ಚಾಗತ್ತಂತೆ ಸರ್. ನಿಮ್ಮ ಅಣ್ಣ ಈಗಾಗಲೇ ಎಷ್ಟೊಂದು ದುಡ್ಡು ತಗೊಂಡು ಹೋಗಿದ್ದಾನೆ. ನಾನು ಎಷ್ಟು ಅಂತ ಕೊಡ್ಲಿ? ನನ್ನ ಹತ್ರ ಯಾವ ದುಡ್ಡು ಇಲ್ಲಮ್ಮ. ಹೋಗಮ್ಮ, ಹೋಗೋ ಹೋಗೋ. ಬೆಳಿಗ್ಗೆಯಿಂದ ಯಾರ್ಯಾರು ಕೇಳಿದ್ರು, ಯಾರು ಸಹಾಯ ಮಾಡ್ಲಿಲ್ಲ. ನಾನೇನಪ್ಪ ಮಾಡ್ಲಿ ಇವಾಗ? 5,000 ರೂಪಾಯಿ ನಾನು ಇಲ್ಲಿಂದ ಹೊಂಚಲಿ. ಇಲ್ಲ, ನಾನೇನಾದ್ರೂ ಮಾಡ್ಲೇಬೇಕು. ನನ್ ರವಿ ನುಡಿಸ್ಕೊಳ್ಳೇಬೇಕು. ಏನಾಯ್ತು ರವಿ? ಏನಾಗ್ತಾ ಇದೆಪ್ಪ? ಏನಾಗ್ತಾ ಇದೆ? ತಗೋ. ನಿನಗೆ ಬೇಕಾಗಿದ್ದು ನಿನಗೆ ಸಿಗ್ತಾ ಇದೆ, ಆದ್ರೆ ನನಗೆ ಬೇಕಾಗಿದ್ದು ನನಗೆ ಸಿಗೋದು ಬೇಡವಾ? ನಾನ್ ಚಿಕ್ಕ ವಯಸ್ಸಿನಿಂದ ಗುಡಿಸ್ಲಲ್ಲೇ ಹುಟ್ಟು ಬೆಳೆದವಳು. ನಮ್ ಗುಡಿಸ್ಲ ವಾಸಿಗಳು ಎಷ್ಟೊಂದು ಕಚ್ಚಡ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನಿಮ್ಮಂತ ಶ್ರೀಮಂತರು ಎಷ್ಟು ಕಚ್ಚಡ ಅಂತ. ಗೊತ್ತಿದ್ದು ಕೇಳ್ತೀಯಲ್ಲ, ನಡಿ. ಛೀ, ಅಷ್ಟೇನ ನಿನ್ ಯೋಗ್ಯತೆ? ನಮ್ ರವಿ ಪ್ರಾಣಕ್ಕಿಂತ ಈ ನನ್ ಶೀಲ ಮುಖ್ಯ ಅಲ್ಲ.
ಹೇಳುವ ಹೇಳುವ ಆಯ್ತು ಹೇಳುವ ತುಡ್ತಲ್ಲಿದ್ದೀನಿ ಎದ್ದಳಪ್ಪ ಆಸ್ಪತ್ರೆಗೆ ಹೋಗೋಣ ಆಪರೇಷನ್ ಮಾಡಿ ದುಡ್ಡು ತಗೊಂಡ್ ಬಂದಿದ್ದೀನಿ. ಸತ್ತೋಗಿರೋ ನಿಮ್ಮ ಅಣ್ಣ ಹೆಂಗಮ್ಮ ಬರ್ತಾನೆ? ಅಪ್ಪ 5,000 ರೂಪಾಯಿ ತಂದಿದ್ದೀನಪ್ಪ. ರವಿನ ಆಸ್ಪತ್ರೆ ಕರ್ಕೊಂಡೋಗೋಣ ಬೇಗ ಅಪ್ಪ. ನನ್ನ ಕಾಯಿಲೆ ವಾಸಿ ಮಾಡೋದಕ್ಕೆ ಎಲ್ಲರೂ ಅಡ್ಡದಾರಿ ಹಿಡಿತಾರ ಅಂತಾನೆ ಯಾವುದು ಬೇಡ ಅಂತ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಮ್ಮ. ಶಾಶ್ವತವಾಗಿ ದೂರ ಹೋಗ್ಬಿಟ್ಟಮ್ಮ. ಮಾತಾಡೋ, ನಿಮ್ಮತ್ತೆ ಬಂದಿದ್ದೀನಿ, ಎದ್ದೇಳೋ. ರವಿ ಮಾತಾಡೋ. ಏನಾಯ್ತು ನನ್ನ ತಂದೆಗೆ? ರವಿ ಮಾವಯ್ಯ, ನನ್ನ ರವಿಗೆ ಏನಾಯ್ತು ಮಾವಯ್ಯ? ನನ್ನ ತಂದೆಗೆ ಏನಾಯ್ತು? ಸಾಕವ್ವ, ನೋಡು ಸಾಕವ್ವ ನನ್ನ ಮಗನ. ಅಯ್ಯೋ ನನ್ನ ಕನ್ನ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಟ ಸಾಕವ್ವ. ಬನ್ನಿ ಡಾಕ್ಟ್ರೆ, ಬನ್ನಿ. ನನ್ನ ಮಗನ ಪರಿಸ್ಥಿತಿ ನೋಡಿ ಡಾಕ್ಟ್ರೆ, ನನ್ನ ಮಗನ ಪರಿಸ್ಥಿತಿ ನೋಡಿ. ನೀವು ಊರಿಗೆ ಹೋಗಿದ್ರೆ ಊರಿಂದ ಬಂದು ನನ್ನ ಕಾಲ್ ಸರಿ ಮಾಡ್ತಾರೆ ಅಂತ ಹೇಳ್ತಿದ್ದ ಡಾಕ್ಟ್ರೆ. ಈಗ ನನ್ನ ಮಗ ನೋಡಿ ಸತ್ತೋಗ್ಬಿಟ್ಟಾರೆ ಡಾಕ್ಟ್ರೆ. ನಾನು ಎಲ್ಲಿ ಮಾಡಲಿ ಡಾಕ್ಟ್ರೆ, ನಾನು ಎಲ್ಲಿ ಮಾಡಲಿ? ನೋಡಿ ಡಾಕ್ಟ್ರೆ, ದುಡ್ಡೆಲ್ಲ ತಗೊಂಬಂದು ರೆಡಿ ಮಾಡ್ಕೊಂಡ್ವಿ ಡಾಕ್ಟ್ರೆ. ನನ್ನ ಮಗನ ಉಳಿಸ್ಕೊಳಕ್ಕಾಗಲಿಲ್ಲ ಡಾಕ್ಟ್ರೆ. ಇಲ್ಲಿ ನೋಡಿ ಡಾಕ್ಟ್ರೆ, ನನ್ ಮಗನ್ ನೋಡಿ ಡಾಕ್ಟ್ರೆ. ಇಲ್ಲಿ ನೋಡಿ, ಎಷ್ಟು ಜನರು ಅವನೇ ಸಾಕ್ತಾ ಇದ್ದ ಡಾಕ್ಟ್ರೆ. ಡಾಕ್ಟ್ರೆ, ನನ್ ಮಗ ಸತ್ತಿಲ್ಲ ಡಾಕ್ಟ್ರೆ, ನನ್ ಮಗ ಸತ್ತಿಲ್ಲ ಡಾಕ್ಟ್ರೆ, ಸತ್ತಿಲ್ಲ. ಇಲ್ಲಿ ನೋಡಿ, ನೀವ್ ಹೇಗಾದ್ರೂ ಮಾಡಿ ನನ್ ಮಗನ್ ಉಳಿಸ್ಬೇಕು, ನನ್ ಮಗನ ಉಳಿಸ್ಬೇಕು ಡಾಕ್ಟ್ರೆ, ನನ್ ಮಗನ್ನ ಉಳಿಸ್ಬೇಕು ಡಾಕ್ಟ್ರೆ. ಇಲ್ಲಿ ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ತಗೊಳ್ಳಿ ಡಾಕ್ಟ್ರೆ, ತಗೊಳ್ಳಿ, ನಿಮ್ ದುಡ್ಡು ತಗೊಳ್ಳಿ ಡಾಕ್ಟ್ರೆ. ಹೇಗಾದ್ರೂ ಮಾಡಿ ನನ್ ಮಗನ್ ಉಳಿಸ್ಕೊಡಿ ಡಾಕ್ಟ್ರೆ, ನನ್ ಮಗನ್ ಉಳಿಸ್ಕೊಡಿ. ಚಿಕ್ಕ ವಯಸ್ಸಲ್ಲಿ ರವಿ, ಸಮಾಧಾನ ಮಾಡ್ಕೊಳ್ಳಮ್ಮ. ಶಂಕರಪ್ಪ, ಸ್ವಾಮಿ, ನನ್ನೂ ತಪ್ಪಿಲ್ಲ ಸ್ವಾಮಿ. ನನ್ನ ಮಗನ ಉಳಿಸ್ಕೊಳಕ್ಕೋಸ್ಕರ ನಾ ಕಳ್ತನ ಮಾಡಿದೆ. ನನ್ನೂ ತಪ್ಪಿಲ್ಲ ಸ್ವಾಮಿ, ನನ್ನ ಬಿಟ್ಬಿಡಿ ನೋಡಿ, ನಿಮ್ಮ ಮೊಮ್ಮಗನ ಮೇಲೆ ನನ್ಗೆ ಅನುಕಂಪ ಇದೆ. ಅವನು ಈ ಸ್ಥಿತಿಲಿ ಇದ್ದಾನೆ ಅಂತ ಹೇಳಿ ನನ್ನ ಹತ್ರ ಬಂದು ಒಂದು ಸಹಾಯ ಕೇಳ್ಬೋದಾಗಿತ್ತಲ್ಲ. ಯಾಕೆ ಹೇಗೆ ಮಾಡಿದ್ರೆ? ಸಾರಿ ಶಂಕರಪ್ಪ, ನೀವು ತುಂಬಾ ಒಳ್ಳೆಯದು. ಹಾಗಂತ ನನ್ನ ಕರ್ತವ್ಯ ಮರೆಯಕ್ಕೆ ನನ್ನ ಡ್ಯೂಟಿ ನಾನು ಮಾಡಲೇಬೇಕು.
ಬದುಕಿರ್ಬೇಕಾ ಭೂಮಿಗೆ ಬರುವಾಗೆ? ಎಷ್ಟು ಹೋಗಿದ್ರು ಅಷ್ಟೇ ಇಂಥ ಬುಡ್ಡೆ ಮಕ್ಳಿಗೆ. ಇನ್ನು ಯಾವ ಸುಖಕ್ಕಪ್ಪ ಬಂದ್ಯಪ್ಪ, ನಿನ್ ಸಾರಾಯಿ ಚಟಕ್ಕೆ ನಿನ್ನ ಮಗನ್ನೇ ಬಲಿ ತಗೊಂಡ್ಬಿಟ್ಟಲ್ಲ. ಆ ದೇವ್ರ ಅವನ್ನ ಕರ್ಕೊಂಡ್ಬಿಟ್ಟ ಕಣೋ. ಹೋಗಿ ನೋಡೋ ನಿನ್ ಮಗನ್ನ. ಆ ದೇವ್ರ ಹತ್ರ ಹೋಗ್ಬಿಟ್ಟ ಕಣೋ ಅವನು. ಹೋಗೋ ನೋಡೋ. ಬಾಣ ಇನ್ಮೇಲೆ ನೀನು ಕುಡಿಯೋದಕ್ಕೆ ಯಾವ ಕೊರತೆನೂ ಇರಲ್ಲ. ಯಾಕೆ ಗೊತ್ತಾ, ನಾನು ಶೀಲ ಕಳ್ಕೊಂಡಿದ್ದೀನಿ. ಸೂಳೆ ಇನ್ನಿನ ದಿನ ಯಾರ ಹತ್ರ ಬೇಕಾದ್ರೂ ಕರ್ಕೊಂಡು ಹೋಗಿ ದುಡ್ಡು ಸಂಪಾದನೆ ಮಾಡ್ಬಹುದು, ಚಂದ ಕುಡಿಬಹುದು, ಯಾವ ಕೊರತೆನೂ ಇರಲ್ಲ. ನಾನಷ್ಟೇ ಅಲ್ಲ, ಆ ಚಿಕ್ಕ ಪಾಪು ಇದೆಯಲ್ಲ, ಅವಳು ಬೆಳೆದು ದೊಡ್ಡವಳಾದ್ಮೇಲೆ ಅವಳು ಮಾರ್ಬೇಡು, ಅದನ್ನು ಕುಡಿ. ನೋಡು ರವೀನ, ನಿನ್ಗೋಸ್ಕರ ದುಡ್ಡು ಹಾಸ್ಕೊಂಡು ಹ್ಯಾಗ್ ಮಲಗಿದ್ದಾನೆ ನೋಡು. ರವಿ ರವಿ ಏ ರವಿ ಮಾತಾಡ ಏತಾಡ ಏ ರವಿ. ಅವನು ಯಾವತ್ತು ಮಾತಾಡಲ್ಲ ರೀ. ಅವನಿಗೆ ಹಿಂಸೆ ಸಹಿಸಿ ಸಾಕಾಗೋಯ್ತು. ಅದಕ್ಕೆ ನಿಮಗ್ ಬುದ್ಧಿ ಬರ್ಲಿ ಅಂತ ನಮ್ಮನ್ನೆಲ್ಲ ಬಿಟ್ಟು ದೂರ ದೂರ ನೆಮ್ಮದಿಯಾಗಿ ಹೋಗಿ ಸೇರ್ಕೊಂಡ್ಬಿಟ್ಟ. ಗಿರಿಜಾ, ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ. ಒಂದು ಜೀವನನ ಯಾವುದನ್ನೂ ಅರ್ಥ ಮಾಡ್ಕೊಂಡೆ. ಕುಡಿತದ ಅಮಲಲ್ಲಿ ನನ್ನನ್ನ ಕ್ಷಮಿಸಿಬಿಡ್ತೀಯ ಗಿರಿಜಾ? ನೀವೇನೇ ಹೇಳಿದ್ರು ನನ್ ಮಗ ತಿರುಗಿ ಬರಲ್ಲ. ಅಲ್ ನೋಡ್ರಿ, ಸತ್ತಿ ಹ್ಯಾಗ್ ಮಲಗಿದ ನೋಡ್ರಿ ನನ್ ಮಗ. ಅಲ್ ನೋಡ್ರಿ. ಅಯ್ಯೋ ರವಿ, ನಾನು ಬದುಕು ತೋರಿಸ್ತೇನೆ ಗಿರಿಜಾ. ನೀನು ನನ್ನನ್ನ ಕ್ಷಮಿಸೋವರೆಗೂ ನಾನು ಕಾಯ್ತೀನಿ ಗಿರಿಜಾ. ಸಾಯೋದಕ್ಕೂ ಮುಂಚೆ ನೀನು ಒಂದು ಸಾರ್ತಿ ನನ್ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಸಾಕು. ಇವತ್ತಿಂದ ನಾನು ಇದನ್ನ ಮುಟ್ಟೋದಿಲ್ಲ ಗಿರಿಜಾ. ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನಿದನ್ನ ಮುಟ್ಟೋದಿಲ್ಲ. ಈ ಮಾತು ಸತ್ಯ, ಈ ಮಾತು ಸತ್ಯ ಸತ್ಯ ಸತ್ಯ.